ನಾನು ವಿಧಾನಸಭೆಯಲ್ಲಿ ಇಲ್ದೇ ಇರುವಾಗ ನನ್ನ ಬಗ್ಗೆ ಇಲ್ಲ ಸಲ್ಲದ ಮಾತಾಡಿ ಹಗರಣಗಳ ಸರದಾರ ಅಂತ ಬಿರುದು ಕೊಟ್ಟಿದ್ಯಾ? ಅದಕ್ಕೆ ಸಾಕ್ಷಿಗಳನ್ನ ಎಲ್ಲಿಂದ ತರ್ತೀಯ? ಒಂದು ವೇಳೆ ಸಾಕ್ಷಿ ತಂದ್ರು ಅದನ್ನು ಹೇಳೋದಕ್ಕೆ ನೀನು ಬದುಕಿರ್ಬೇಕಲ್ಲ. ಪ್ಲೀಸ್ ಧನಂಜಯ್, ಗೊತ್ತಿಲ್ಲದೆ ತಪ್ಪಾಗ್ಬಿಟ್ಟೆ ನಾನು. ದಯವಿಟ್ಟು ಬಿಟ್ಬಿಡು ಧನಂಜಯ್, ನನ್ನನ್ನ ಬಿಟ್ಬಿಡು ಧನಂಜಯ್. ಸರ್ ಫೋನ್ ಸರ್ ತುಂಬಾ ಇಂಪಾರ್ಟೆಂಟ್ ಅಂತೆ ಸರ್. ಧನಂಜಯ್ ಇವತ್ತು ನಿಮ್ಮ ಆಯಸ್ಸಿಷ್ಟೇ ಅಂತ ಯಮ ನಿಮ್ಮ ಹಣೆಯಲ್ಲಿ ಬರ್ದಿದ್ದ. ಆದ್ರೆ ನನ್ನ ಮಗಳು ಫೋನ್ ಮಾಡಿ ನನ್ನ ಕೋಪನ ತಣ್ಣಗೆ ಮಾಡ್ಬಿಟ್ಲು. ಇವತ್ತು ನನ್ನ ಮಗಳು ಹುಟ್ಟದಬ್ಬ. ಅವಳು ನಿಮಗ್ ಕೊಡ್ತಾ ಇರೋ ಗಿಫ್ಟ್ ನಾನ್ ನಿಮಗೆ ಜೀವದಾನ ಮಾಡ್ತಾ ಇದ್ದೀನಿ. ಬದುಕು ಹೋಗಿ ಇನ್ನೊಂದು ಸಲ ನನ್ನ ಕಣ್ಣು ಮುಂದೆ ಕಾಣಿಸ್ಕೊಂಡ್ರೆ ದಿನಗಳಿಂದ ಮೌನವಾಗಿದ್ದ ಕೋಗಿಲೆ ಮನಸ್ಸು ಬೆಚ್ಚಿ ಹಾಡಿದ ಹಾಗಿತ್ತು. ಬೇಷ್. ಎಲ್ಲ ನಿಮ್ಮ ಆಶೀರ್ವಾದ ಗುರುಗಳೇ. ನಿನ್ನ ಮಧುರವಾದ ಹಾಡಿನಿಂದ ಈ ನಮ್ಮ ಸಂಗೀತ ಶಾಲೆಗೆ ಒಂದು ಹೊಸ ಬೆಳಕು ಬಂದಾಗಾಯ್ತು. ಇಲ್ಲೇ ಇಲ್ಲೋ ಗಾಳಿನಲ್ಲಿ ಇಂಪಾದ ರಾಗ ಕೇಳ್ದೆ ಗುರುಗಳೇ. ನನ್ಗೆ ಗೊತ್ತಿಲ್ದಂಗೆ ಹಾಡಿಕೊಂಡೆ. ಇಂಪಾದ ರಾಗನ ಕೇಳಿಸ್ತಾ? ಇಲ್ಲಿ ಕೇಳಿಸೋದು ಬರೀ ಕುಟ್ಟೋದು ತಟ್ಟೋದು ಡಮಾಲ್ ಡಿಬೆಲ್ ಶಬ್ದ ಅಷ್ಟೇ ಅಲ್ಲ. ಸಂಗೀತನೇ ಉಸಿರು ಅಂತ ಹೇಳೋ ನಿನ್ನ ಕಿವಿಗೆ ಇದು ಮಧುರವಾಗಿ ಕೇಳಿಸ್ತಾ ತಾಯಿ. ಅಯ್ಯೋ ಅಕ್ಕ ಫೋನ್. ಹಲೋ. ಹಾ ಪಾಪ, ಜಸ್ಟ್ 5 minutes ಬಂದೆ. ಗುರುಗಳೇ, ಇವತ್ ನನ್ ಹುಟ್ಟದಬ್ಬ. ಓ, ಆಶೀರ್ವಾದ ಮಾಡಿ. ನಿಂಗ್ ಒಳ್ಳೇದಾಗ್ಲಮ್ಮ. ಸದಾಕಾಲ ಸಂಗೀತ ಸರಸ್ವತಿ ನಿನ್ ಜೊತೆಲೇ ಇರ್ತಮ್ಮ. ಶುಭವಾಗ್ಲಿ. ಬರ್ತೀನಿ ಗುರುಗಳೇ. ಆಯ್ತು. ಥ್ಯಾಂಕ್ ಯು ಸೋ ಮಚ್. ಹುಚ್ಚ ಹುಡುಗಿ. ಅಪ್ಪ ನೋಡಿದ್ರೆ ಅಸೆಂಬ್ಲಿಲಿ ಎಲ್ರನ್ನು ಗಡಗಡ ಗಡ ಅಂತ ನಡಗಿಸ್ತಾನೆ. ಮಗಳನ್ನ ನೋಡಿದ್ರೆ ಅಂತ ಅಪ್ಪನ್ನೇ ಗಡಗಡ ಅಂತ ನಡಗಿಸ್ತಾಳೆ. ಕಾರಣ ಇಷ್ಟೇ, ಅವರಿಬ್ಬರ ಮಧ್ಯೆ ಇರೋ ಪ್ರೀತಿ ಬಾಂಧವ್ಯ. ಆದ್ರೆ ಅಪ್ಪ ಮಗಳ ಪ್ರೀತಿ ಬಾಂಧವ್ಯದ ಮಧ್ಯೆ ಬರೋನಿದಾನಲ್ಲ ಮೂರನೇವನು, ಅವನು ಇವ್ರ ಜೊತೆಲಿ ಹೇಗ್ ಕಾಲ ಕಳೀತಾನೋ, ಎಲ್ಲಿದ್ದಾನೋ, ಕನ್ಸಲ್ ನಿನ್ಗೆ ಎತ್ತ ಗಾಡಿನ ಏನ್ ಮಾಡ್ತಾ ಇದ್ದಾನೋ, ಏನೋ ಮಾತಾಡ್ತೀಯ? ಎತ್ತ ಗಾಡಿನ ಅಂದ್ರೆ ನನ್ನ ಮಗ ಜಗ್ಗಿಗೆ ಏನಾರು ಗೊತ್ತಾದ್ರೆ ನಿನ್ ಕೈ ಕಾಲ್ ಮುರ್ದು ಹಾಕ್ಬಿಡ್ತಾನೆ. ಭಗವಂತ, ಯಾವನ ಅವನ್ ಜಗ್ಗಿ? ಯಾವನ ಅವನು? ಪುಡಾರಿನ, ಫೈಟ್ರ, ಇಲ್ಲ ಪಂಟ್ರ? ನೀನೇ ಅವನನ್ನ ಕಾಪಾಡಬೇಕು.
ನೀನ್ ಯಾಕೆ ಬರಕ್ ಹೋದೆ ಮನೇಲಿ ರೆಸ್ಟ್ ತಗೊಳದ್ ಬಿಟ್ಟು? ನೀನ್ ಹೊಡೆಯೋವರೆಗೂ ನನ್ನ ಮಕ್ಕಳು ಎಲ್ಲೋದ್ರು ಒಬ್ರು ಇಲ್ಲ ಗ್ಯಾರೇಜ್ ಅಲ್ಲಿ. ಹೋಗ್ಲಿ ಬಿಡು, ಇವತ್ತು ರಜಾ ಅಲ್ವಾ, ಅವ್ರಿಗೆ ಯಾಕೆ ಸುಮ್ನೆ ತೊಂದ್ರೆ ಅಂತ ಅರ್ಜೆಂಟ್ ಏನಾಗಿತ್ತು ನಿನಗೆ? ಬೇಟಾ, ಆ ಮಿನಿಸ್ಟರ್ ಕಾರ್ನ ಅರ್ಜೆಂಟ್ ಡೆಲಿವರಿ ಕೊಡ್ಬೇಕು. ನೋಡು, ಆ ಕಾರ್ನ ರಿಪೇರಿ ಮಾಡಿ ಡೆಲಿವರಿ ಕೊಡೋ ಜವಾಬ್ದಾರಿ ನಂದು. ನೀನೋಗಿ ರೆಸ್ಟ್ ತಗೋ. ಜೊತೆ ಬೇಗ ಬಾ, ಸಾಹೇಬ್ರು ಬಂದ್ರು. ಸದ್ಯ ಈಗ್ಲಾದ್ರೂ ಬಂದ್ರಲ್ಲ. ಎಲ್ಲಿ ನೀವು ನಿಮ್ ಪಾಲಿಟಿಕ್ಸ್, ಜನರಲ್ ಸೇವೆ, ಪಾರ್ಲಿಮೆಂಟ್, ಅಸೆಂಬ್ಲಿ ಮೀಟಿಂಗ್ ಅಂತ ನಮ್ಮನ್ ಮರ್ತ್ಬಿಟ್ಟಿದ್ದೀರಾ ಅನ್ಕೊಂಡೆ. ಈ ಆರ್ತಿ ಕಲ್ಲಾಗಿರೋ ನಿನ್ ದೇವ್ರಿಗೆ, ಕಲ್ಗೆ ಜೀವ ಕೊಡೋ ಈ ಧನಂಜಯಗಲ್ಲ. ರೀ, ಚಿನ್ನು ನನ್ ಹಿಂದೆ ಇದ್ದಾಳಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ಲೇ, ನನ್ ಹಾರ್ಟ್ ಬೀಟ್ ಕಣೆ, ನನಗ್ ಗೊತ್ತಾಗಲ್ವಾ? ಹ್ಯಾಪಿ ಬರ್ತ್ಡೇ ಚಿನ್ನು. ಥ್ಯಾಂಕ್ ಯು ಪಪ್ಪ. ಪಪ್ಪ, ನನ್ ಬರ್ಡೇ ಗಿಫ್ಟ್ ಅಲ್ಲಿ ತಂದಿದ್ದೀನಿ. ಫ್ರೆಶ್ ಆಗ್ಬಿಟ್ ಬಾ, ಆಮೇಲೆ ಪಾರ್ಟಿನಲ್ಲಿ 2 ಗಿಫ್ಟ್ ಕೊಡ್ತೀನಿ. 2 ಗಿಫ್ಟಾ? ಏನ್ ಪಪ್ಪ ಅದು? ಒಂದು ನಿನಗಿಷ್ಟ ಆಗಿರೋದು, ಇನ್ನೊಂದು ಸರ್ಪ್ರೈಸ್ ಗಿಫ್ಟ್ ನನಗಿಷ್ಟ ಆಗಿರೋದು. ಸರ್ಪ್ರೈಸ್? ಪಪ್ಪ ಈಗ್ಲೇ ಹೇಳು ಪಪ್ಪ, ಪ್ಲೀಸ್. ಹೋಗಿ ರೆಡಿ ಆಗು, ಆಮೇಲೆ ಹೇಳ್ತೀನಿ. ಸರಿ. ಓಕೆ. ಮೈ ಡಿಯರ್ ಫ್ರೆಂಡ್ಸ್, ನನ್ನ ಒಬ್ಬಳೇ ಮಗಳು, ನನ್ನ ಮುದ್ದಿನ ಮಗಳು ಸಹನಾ ಹುಟ್ಟಿದಲು ಬಂದಿರೋ ನಿಮ್ಮೆಲ್ಲರಿಗೂ ಎ ವಾರ್ಮ್ ಅಂಡ್ ಎ ಹಾರ್ಟಿ ವೆಲ್ಕಮ್. Many happy returns of the day. ಥ್ಯಾಂಕ್ ಯು ಸೋ ಮಚ್ ಪಪ್ಪ. ನಿನಗಿಷ್ಟವಾದ ಗಿಫ್ಟ್. ವಾವ್, ಥ್ಯಾಂಕ್ ಯು ಸೋ ಮಚ್. ಅನ್ಬಿಲೀವಬಲ್. ಯು ಆರ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ದಿಸ್ ಇಸ್ ಯುವರ್ ಫಸ್ಟ್ ಗಿಫ್ಟ್. ಪಪ್ಪ, ನನ್ ಫಸ್ಟ್ ಗಿಫ್ಟ್ ಏನೋ ಸಿಕ್ತು, ಅದ್ರದೇನೋ ಸರ್ಪ್ರೈಸ್ ಗಿಫ್ಟ್ ಅಂತೇನೋ ಅಂದ್ಯಲ್ಲ, ಅದೆಲ್ಲಿ? ಹೇಳ್ತೀನಿ. ಇವತ್ತು ಸಂಜೆ ನಮ್ಮ ಸ್ಟಾರ್ ಹೋಟ್ಲಲ್ಲಿ 7 Hills ಗ್ರೂಪ್ ಆಫ್ ಕಂಪನೀಸ್ ಚೇರ್ಮನ್ ಅವ್ರ ಮಗ ರಂಜಿತ್ ಕುಮಾರ್ಗೂ ನನ್ನ ಮಗಳು ಸಹನಾಗೂ ಎಂಗೇಜ್ಮೆಂಟ್. ಸರ್ಪ್ರೈಸ್ ಆಯ್ತಲ್ಲ? ಒಂದ್ ನಿಮಿಷ ಪುಟ್ಟ, ಬಂದೆ. ಎಂಜಾಯ್ ಯೋರ್ ಸೆಲ್ಫ್. ಮಮ್ಮಿ, ಏನಿದು? ನನ್ಗೀಗ್ಲೇ ಮದ್ವೆ ಇಷ್ಟ ಇಲ್ಲ. ಮ್ಯೂಸಿಕ್ ಅಲ್ಲಿ ತುಂಬಾನೇ ಅಚೀವ್ ಮಾಡ್ಬೇಕು. ಪ್ಲೀಸ್ ನೀನಾದ್ರೂ ಪಪ್ಪಂಗ್ ಹೇಳು. ನಾನೇನೇ ಹೇಳಿ, ನಿಮ್ಮಪ್ಪ ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿ ಈ ರೀತಿ ಶಾಕಿಂಗ್ ಗಿಫ್ಟ್ ಕೊಡ್ತಾರಂತ ನನ್ಗೆ ಗೊತ್ತಿರ್ಲಿಲ್ಲ. ಹೇಗಾದ್ರೂ ಮಾಡಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಸು ಪ್ಲೀಸ್. ಏನು? ನಾನಾ? ನೋಡು, ನಿಮ್ಮಪ್ಪ ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ಅವ್ರೇನೇ ಮಾಡಿದ್ರು ಚೆನ್ನಾಗಿ ಯೋಚನೆ ಮಾಡೇ ಮಾಡೋದು. ಅದ್ರಲ್ಲೂ ನಿನ್ ವಿಷಯದಲ್ಲಿ ಅವ್ರ ಹತ್ರ ಮಾತಾಡೋದಾಗ್ಲಿ, ಕನ್ವಿನ್ಸ್ ಮಾಡೋದಾಗ್ಲಿ ನನ್ ಕೈಲಾಗಲ್ಲ. ಮಮ್ಮಿ ಪ್ಲೀಸ್, ಮಮ್ಮಿ ಪ್ಲೀಸ್, ಇದು ಒಂದ್ಸಲಿ ಹೆಲ್ಪ್ ಮಾಡು. ನಿಮ್ಮಪ್ಪ ಒಂದ್ಸಲ ಅನ್ಕೊಂಡ್ರೆ ಮುಗೀತು, ಅದು ನಡಿಲೇಬೇಕು. ಐಶ್ವರ್ಯ, ಹಾ ಬಂದೆ. ಅದೇನಿಲ್ರಿ, ತಾವು ಮೇಡಮ್ ಅವರಿಗೆ ಅಂತ ಕಾರ್ ತಗೊಂಡಿದ್ರಲ್ರಿ, ಎಷ್ಟು ಹುಡುಕಿದ್ರು ಡ್ರೈವರ್ ಸಿಗವಲ್ರಿ. ಇದನ್ನ ಹೇಳಕ ನೀನ್ ಪಿಯಾಗಿ ಇಟ್ಕೊಂಡಿರೋದು? ಸಂಜೆ ಎಂಗೇಜ್ಮೆಂಟ್ಗೆ ಸಾನ ಆಕಾರಲ್ಲೇ ಬರ್ಬೇಕು. ಒಂದ್ ವೇಳೆ ಬರ್ದೇ ಇದ್ರೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ತೀನಿ. ಇಡಿಯಟ್. ಸರ್,
ಈ ಕಾರ್ದು ತಳಬಡ ಅರ್ಥ ಆಗಕ್ಕೆ ಒಂದ್ ವಾರ ಬೇಕು ಸರ್. ಈಗ್ಲೇ ಓಡಿಸಿ ಅಂದ್ರೆ ಹೆಂಗ್ ಸರ್ ಓಡಿಸೋದು? ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀವಿ, ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಅಂದ್ರೆ ನಿನಗೇನು ಅರ್ಥನ ಆಗೋಲ್ದು? ಇಲ್ಲ ಸರ್. ಅಯ್ಯೋ ದೇವ್ರೇ ಪರಮಾತ್ಮ, ವೀರಭದ್ರೇಶ, ಇದೇನಪ್ಪಾ ತಂದೆ? ಕುರಿ ಕಾಯೋರ್ನ ಕರ್ಕೊಂಡು ಅಬೋ ಅಲ್ಲೊಂದು ಹೆಬ್ಬುಲಿ ಅದ, ಬರೀ ಬ್ಯಾಟಿ ಆಡ್ಕೊಂಡು ಬರೋಣ ಅನ್ನಂಗಾಯ್ತಲ್ಲಪ್ಪ ತಂದೆ. ಹಿಂಗಾದ್ರ ಆಗೋದಿಲ್ಲ. ಹಲೋ, ಅಲ್ಲಿ ಡ್ರೈವರ್ ಸಿಗ್ತಾ ಇಲ್ಲ. ದೇವ್ರೆ ಆ ಕಾರ್ಗೆ ಯಾರು ಡ್ರೈವರ್ ಸಿಗ್ತಿಲ್ಲಪ್ಪ. ಪ್ಲೀಸ್ 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 ದೇವ್ರೆ. ನಮಸ್ಕಾರ. ನಮಸ್ತೆ. ಹೇಗಿದ್ಯಪ್ಪ? ಕಾರ್ ರೆಡಿ. ಚೆನ್ನಾಗಿದ್ದೀನಿ ಸರ್. ಕಾರ್ ರೆಡಿ ಆಗಿದೆ. ಡ್ರೈವರ್ ಕೈ ಕೀ ಕೊಟ್ಟಿದ್ದೀನಿ. ಅಂದಾಗೆ ನಿನ್ ಗ್ಯಾರೇಜ್ ಎಲ್ಲ ಹೇಗ್ ನಡೀತಾ ಇದೆಯಪ್ಪ? ಚೆನ್ನಾಗಿ ನಡೀತಿದೆ ಸರ್. ರಾಜೀವ್ ಅವ್ರ, ಜಗ್ಗಿ ಈ ಕಾರ್ನ ಓಡಿಸ್ತಾನೇನೋ ಒಂದ್ ಸ್ವಲ್ಪ ಕೇಳಿ ನೋಡ್ರಪ್ಪ. ಜಗ್ಗಿ, ಈ ಕಾರ್ ಓಡಿಸ್ತೇನೋ? ಸರ್, ನಾನ್ ಗ್ಯಾರೇಜ್ ಅವನು, ನಾನ್ ಓಡಿಸ್ದೇ ಇರೋ ಕಾರ ಸರ್. ರಾಜೀವ್ ಅವ್ರ, ಈ ಕಾರ್ನ ಓಡ್ಸಕ್ ಹೇಳ್ರಿ. ಅನ್ಯಾಯವಾಗಿ ನನ್ ಕೆಲಸ ಹಾಳಾಗತ್ರಿ. 600 ಕಿಲೋಮೀಟರ್ ಇಂದ ಬದುಕಿ ನಡೆಸಕ್ಕಾಗಿ ಇಲ್ಲಿಗೆ ಬಂದಿನ್ರಿ. ಒಂದು ದಿನದ ಮಟ್ಟಿಗೆ ಈ ಕಾರ್ ಓಡ್ಸಕ್ ಹೇಳ್ರಿ. ಸರಿ ಸರಿ. ಜಗ್ಗಿ, ಒಂದಿನದ ಮಟ್ಟಿಗೆ ಈ ಕಾರ್ ಓಡಿಸ್ತೇನೋ? ಸರ್, ಇವತ್ತು ಸ್ವಲ್ಪ ಬಿಸಿ ಇದ್ದೀನಿ. ಹಾಗೆ ಅಲ್ವೋ, ದುಡ್ಡು ಕೊಡಿಸ್ತೀನಿ. ಆಯ್ತು, ನಿಮ್ಗೋಸ್ಕರ ಬರ್ತೀನಿ ಸರ್. ಸಾಹೇಬ್ರೆ, ಇವತ್ತು ಒಂದಿನದ ಮಟ್ಟಿಗೆ ಕಷ್ಟ ಬಿದ್ದು ಒಬ್ಬ ಡ್ರೈವರ್ನ ಅರೇಂಜ್ ಮಾಡಿದ್ದೀನಿ ಸಾಹೇಬ್ರೆ. ಯಾರವನು? ಇವರೇ ಸಾಹೇಬ್ರೆ. ನಮಸ್ಕಾರ ಸರ್. ಯಾವನ್ರಿ ಇವನು? ನನ್ ಮಗಳನ್ನ ಕಾರಲ್ಲಿ ಕರ್ಕೊಂಡು ಹೋಗೋದಕ್ಕೆ ಒಂದು ಸ್ಟೇಟಸ್ ಇರ್ಬೇಕು. ಹೋಗ್ಲಿ, ಇವನೇ ಒಂದು ರೇಂಜಿಗೆ ರೆಡಿ ಮಾಡಿ, ಇಲ್ಲಾಂದ್ರೆ ನಿಮ್ ಕೆಲಸ ಹೋಗುತ್ತೆ. ಬರ್ತೀವಿ ಸಾಹೇಬ್ರೆ. ನಿನ್ ಲೋ ಜಗ್ಗಿ, ಇವತ್ತು ನಿನ್ ಬಟ್ಟೆ ಅಷ್ಟೇ ಕಣ ಬದಲಾಗಿರೋದು, ನಿನ್ನ ಹಣೆ ಬರ ಅಲ್ಲ. ನಾಳೆ ಮತ್ತೆ ಏನೇ ಇದ್ರು ನಿನಗ್ ನಿನ್ ಗ್ಯಾರೇಜೇ ಹೊರತು ನಮ್ ಸಾಹೇಬ್ರ ಮನೇಲಿ ಅಲ್ಲ. ಸರಿ ಮೇಡಮ್, ರೆಡಿ ಇದಾರೆ, ಗಾಡಿ ತಗೊಂಡು ಹೋಗು. ಹಲೋ, ಹೇಳು. ಏನೇ ಇಷ್ಟು ಡಲ್ ಆಗಿದೆ ವಾಯ್ಸು? ಏನಿಲ್ಲ, ಇವತ್ ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ, ಅದಕ್ಕೆ. ಹೌದಾ? ಕಂಗ್ರಾಟ್ಸ್ ಕಣೆ. ಕಂಗ್ರಾಟ್ಸ್ ವಿಶ್ ಮಾಡ್ಬೇಕಾಗಿರೋದು ಇಷ್ಟ ಆಗಿ ಎಂಗೇಜ್ಮೆಂಟ್ ಮಾಡ್ಕೊಳ್ತಿರೋರ್ಗೆ, ನನಗಲ್ಲ. ಹೆಂಗಾದ್ರೂ ಮಾಡಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಪ್ಪ ದೇವ್ರಿ ಅಂತಾನು ಕೇಳ್ಕೊಂಡೆ. ಒಂದ್ ಒಳ್ಳೆ ಆಪರ್ಚುನಿಟಿನೂ ಕೊಟ್ಟಿದ್ದ. ನನ್ ಹಣೆ ಬರಕ್ಕೆ ಅದ್ ಎಲ್ಲಿಂದ ಒಕ್ಕರ್ಸ್ಕೊಂಡೋ ಏನೋ. ಯಾರೇ ಅವನು? ಹೇ, ಹೇಗಿದ್ದಾನೆ ಕಣೆ? ಸ್ಮಾರ್ಟ್ ಆಗಿದಾನ? ಹೇ ಸಚೆ, ನೀನ್ ಅನ್ಕೊಂಡಷ್ಟೇನ್ ಚೆನ್ನಾಗಿಲ್ಲ. ನೋಡಕ್ಕೆ ಪಕ್ಕಾ ಲೋಕಲ್ 3rd ಕ್ಲಾಸ್ ತರ ಇದ್ದಾನೆ. ನೀನ್ ಮಾಡಿರೋ ಕೆಲ್ಸಕ್ಕೆ ತಲೆ ಮೇಲೆ ಎತ್ತಾಕ್ಬೇಕು ಅನ್ನಿಸ್ತದೆ. ಏಯ್, ಮುಂದೆ ನೋಡ್ಕೊಂಡು ಓಡ್ಸಕ್ಕಾಗಲ್ವಾ? ಕಾರೇ ನಿಮ್ಮಪ್ಪಂದ. ಛೇ, ನಿನ್ನ ಅಂದೇನ್ ಪ್ರಯೋಜನ? ನಿನ್ನ ಕರ್ಕೊಂಬಂದಲ್ಲ ಆ ಪಿಯೆ, ನಮ್ಮಪ್ಪನ್ ಹೇಳಿ ಚೆನ್ನಾಗಿ ಬಾರಿಸ್ಬೇಕು. ಏಯ್, ಯಾಕೆ? ಏನಾಯ್ತು? ಹಲೋ, ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಕಣೆ. ಡಬ್ಬ ನನ್ನ ಮಗ ಎಲ್ಲಿಂದ ಬಂದು ಉಕ್ಕರ್ಸ್ಕೊಂಡು 3rd ಕ್ಲಾಸ್. ಏನ್ ಮುಖ ನೋಡ್ತಿದ್ಯಾ? ಲಗೇಜ್ ತಗೊಂಬಾ. ಸವಾಸ ಆಯ್ತು. ಆಗಿದ್ದಾನೆ. ವಾವ್, ಕಾರ್ ನೋಡೆ ಎಷ್ಟು ಚೆನ್ನಾಗಿದೆ. ಯಾರೋ ದೊಡ್ಡ ಕುಳಾನೇ ಇರ್ಬೇಕು ಕಣೆ. ತ್ರಿಷಾ, ಅವ್ನು ಹೋಗ್ಬಿಟ್ಟ ಬಾರೆ. ಇವ್ನು ಯಾರು ಅಂತ ಕಂಡು ಹಿಡಿಲೇಬೇಕು. Many more happy returns of the day, Sahana.
ಥ್ಯಾಂಕ್ ಯು. ಇವತ್ ನೀನ್ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೀಯ ಗೊತ್ತಾ? ಆ ದೇವ್ಲೋಕದಲ್ಲಿರೋ ಅಪ್ಸರೆ ಕೂಡ ನಿನ್ನ ನೋಡಿ ನಾಚ್ಕೋಬೇಕು, ಅಷ್ಟು ಸುಂದರವಾಗಿದ್ಯಾ. ನನ್ ಬರ್ಡೇ ಇನ್ನು ಜ್ಞಾಪಕ ಇದೆಯಾ? ನಾನಿಷ್ಟು ಪ್ರೀತಿಸೋ ನನ್ನ ಹೃದಯದೊಳಗಡೆ ಇರೋ ನಿನ್ನ ನಾನಿಷ್ಟು ತಿಳ್ಕೊಳ್ದೆ ಹೋದ್ರೆ ಹೇಗೆ ಸಹನ? ಐ ಲವ್ ಯು ಸಹನ. ಎಲ್ಲೇ ಅವನು? ಯಾರಿಗೂ ಕಾಣಿಸ್ತಾ ಇಲ್ಲ. ಎಲ್ಲೋಗ್ಬಿಟ್ಟಿದ್ದಾನೆ ಅವನು? ಆಮೇಲೆ ಸಾಹೇಬ್ರೆ, ನೀವು ಚಕ್ರವರ್ತಿಯವರು ಚಿಕ್ಕಂದಿನಿಂದಲೂ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀರಾ. ನಾವು ಅವತ್ತಿಂದ ನೋಡ್ಕೊಂಡ್ ಬರ್ತಾನೆ ಇದೀವಿ. ನೀವು ಸ್ನೇಹಿತರುಗಳು, ಸಂಬಂಧಿಗಳಾಗ್ತಿರೋದು ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಧನರಾಜ್ ಅವ್ರ ಮಗಳನ್ನ ನಮ್ ಮನೆಗ್ ಸೊಸೆ ಮಾಡ್ಕೊಳ್ಬೇಕು ಅಂದ್ರೆ ನಮಗ್ ಮಹಾ ಪುಣ್ಯ ಅನ್ನಿಸ್ತಾ ಇದೆ. ಅವಳನ್ನ ಸೊಸೆ ತರ ಅಲ್ಲ, ನಿಮ್ ಮಗ್ಳ ತರ ನೋಡ್ಕೋತಿರೋ ನಂಬಿಕೆ ನಮಗಿದೆ. ನಿನಗ್ ಚೆನ್ನಾಗ್ ಗೊತ್ತು ನನ್ ಮಗಳು ಅಂದ್ರೆ ನನಗ್ ಪ್ರಾಣ ಅಂತ. ಅವಳನ್ನ ಯಾರೋ ಗೊತ್ತಿಲ್ದೇವ್ರನ್ನ ಕೊಟ್ಟು ಸಂಕಟ ಪಡೋದಕ್ಕಿಂತ ನೀನು ನನ್ನ ಪ್ರಾಣ ಸ್ನೇಹಿತ. ನಿನ್ ಮಗನ್ನ ನನ್ ಮನೆಯವ್ರ ತರ ನೋಡಿದೀನಿ. ನನಗ್ ಪೂರ್ತಿ ನಂಬಿಕೆ ಇದೆ ನನ್ ಮಗಳನ್ನ ನೀನು ನನಗಿಂತ ಚೆನ್ನಾಗಿ ನೋಡ್ಕೊಳ್ತೀಯ ಅಂತ. ಹಾಯ್. ಎಕ್ಸ್ಕ್ಯೂಸ್ ಮೀ, ಎಸ್, ಯಾರವರು? ಅವರಾ? ನಮ್ MD. MD-ನಾ? ಈ ಹೋಟೆಲ್ ಬಾಸ್. ಇದೇ ತರ ಸಾಕಷ್ಟು ಬಿಸ್ನೆಸ್ ಇದೆ ಅವ್ರಿಗೆ. ಎಕ್ಸ್ಕ್ಯೂಸ್ ಮೀ. ಸೂಪರೇ. ಇವನನ್ನ ಹೇಗಾದ್ರೂ ಪಟಾಯಿಸ್ಕೊಂಡು ಲೈಫಲ್ಲಿ ಸೆಟ್ಲ್ ಆಗ್ಬೇಕು. ಲೆಟ್ಸ್ ಗೋ. ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋಣ ಅಂದ್ರೆ ನನ್ನ ತುಂಬಾ ಕೇರ್ ಮಾಡ್ತಾನೆ. ಹಲೋ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಡ್ರೈವರ್ ಅದವನು ಕಾರ್ ಹತ್ರ ಇರ್ಬೇಕು ತಾನೆ. ನಿನ್ಗಿಲ್ಲೇನ್ ಕೆಲ್ಸ? ಏನ್ ನೋಡ್ಬಾರ್ದು ಅನ್ಕೊಂಡೋ ಅದೇ ನೋಡ್ತೀನಿ. ಹೇಳಿದ ಅರ್ಥ ಆಗ್ತಾ ಇಲ್ವಾ? ನಿನ್ ಕೆಟ್ಟ ಮುಖ ನಂಗೆ ತೋರಿಸ್ಬೇಡ. ಹೋಗ್ತಾ ಇರ್ಲಿಂದ. ಹೋಗಿ ಬಂದು ನನ್ ಮೇಲೆ ಉರ್ಕೊತಾಳೆ. ಲೇ ಅಕ್ಕ, ಯಾಕೆ ಅವ್ನು ನಂಗ್ ಬೈತಾ ಇದ್ಯಾ? ನೀನ್ ಅವನ ಬಗ್ಗೆ ಮಾತಾಡ್ಬೇಡ, ಮೈಯೆಲ್ಲ ಉರಿಯತ್ತೆ. ಅದ್ ಸರಿ, ಇಲ್ಲೇನ್ ಮಾಡ್ತಾ ಇದ್ಯೆ? ಹೇ, ನಾನ್ ನಿನ್ಗೆ ಅವತ್ತು ಹೇಳಿದ್ನಲ್ಲ ಕ್ಲಾಸ್ ಹತ್ರ ಒಂದು ಟ್ಯೂನ್ ಕೇಳ್ದೆ ಅಂತ. ಅದು ಇಲ್ಲೂ ಕೇಳಿಸ್ತು. ಯಾರು ನುಡಿಸ್ತಾ ಇದಾರೆ ಅಂತ ಹುಡ್ಕೊಂಬಂದೆ. ಅಷ್ಟರಲ್ಲಿ ಈ 3rd ಕ್ಲಾಸ್ ಮುಖ ನೋಡಿ ನನ್ ಮೂಡ ಹಾಳಾಗೋಯ್ತು. ಏ ಸಹನಾ, ಇಲ್ಲೇನ್ ಮಾಡ್ತಿದ್ಯಾ? ಅಲ್ಲಿ ನಿಮ್ಮಪ್ಪ ಎಲ್ಲ ಕಡೆ ಹುಡುಕ್ತಾ ಇದಾರೆ. ಅಮ್ಮ, ಅದೇನಿಲ್ಲ ಆಂಟಿ, ಫ್ರೆಂಡ್ಸ್ ಬರ್ತೀನಿ ಅಂದ್ರು, ಸೊ ಅವ್ರನ್ನ ವೆಲ್ಕಮ್ ಮಾಡಕ್ ಬಂದ್ವಿ ಅಷ್ಟೇ. ಸರಿ ಬಾ, ನಿಮ್ಮಪ್ಪ ಕರೀತಾ ಇದಾರೆ. ಏನ್ ಪೂಜಾರ್ರೆ, ಎಲ್ಲ ರೆಡಿ ತಾನೆ? ಹಾ, ಎಲ್ಲ ರೆಡಿ. ಸ್ಮೈಲ್ ಮಾಡು. ಏನಾಯ್ತು ಹೇಳಿ ಪೂಜಾರ್ರೆ. ರಾಯರೇ, ಈ ಶುಭ ಕಾರ್ಯನ ದಿನ ಗಳಿಗೆ ಎಲ್ಲ ನೋಡಿ ಫಿಕ್ಸ್ ಮಾಡಿರುತ್ತಾನೆ? ಇಲ್ಲ, ಸಡನ್ ಆಗಿ ಫಿಕ್ಸ್ ಮಾಡಿದೆ. ಯಾಕೆ, ಏನಾದ್ರೂ ತೊಂದ್ರೆನಾ? ರಾಯರೇ, ತಪ್ಪು ತಿಳಿಬೇಡಿ. ಈ ಶುಭ ಕಾರ್ಯ ಮಾಡೋದಕ್ಕೆ ಇವತ್ತು ಅಷ್ಟು ಒಳ್ಳೆ ದಿನ ಅಲ್ಲ ಮಾರೇರೆ. ಪರವಾಗಿಲ್ಲ ಹೇಳಿ ಪೂಜಾರ್ರೆ. ಸಾವೇ ಎದುರಿಗೆ ಬಂದ್ರು ಸಾಸಿವೆ ಅಷ್ಟು ಯೋಚನೆ ಮಾಡೋದಿಲ್ಲ. ಧೈರ್ಯವಾಗಿ ಹೇಳಿ. ಈ ಅಶುಭ ಗಳಿಗೆಯಲ್ಲಿ ಶುಭ ಕಾರ್ಯ ಮಾಡಿದ್ರೆ ನಿಮ್ಮ ಮಗಳ ಜೀವಕ್ಕೆ ಅಪಾಯ ಉಂಟು. ನನ್ನ ಮಗಳ ಜೀವಕ್ಕೆ ಅಪಾಯನ? ಹಾಗಾದ್ರೆ ಎಂಗೇಜ್ಮೆಂಟ್ ಬೇಡ, ಕ್ಯಾನ್ಸಲ್ ಮಾಡಿ. ದೇವ್ರೆ, ನಾನು ಅನ್ಕೊಂಡಂಗೆ ಎಂಗೇಜ್ಮೆಂಟ್ ನಿಲ್ಲಿಸ್ದೆ. ಥ್ಯಾಂಕ್ ಯು ಸೋ ಮಚ್. ಬರೋ ತಿಂಗಳು ಯಾವ್ದಾದ್ರು ಒಳ್ಳೆ ಮುಹೂರ್ತ ಇದೆಯಾ ನೋಡಿ. ಆಗಬಹುದು. ನೀವು ಮುಹೂರ್ತ ಫಿಕ್ಸ್ ಮಾಡಿ ಮದುವೆನೇ ಮಾಡ್ಬಿಡೋಣ. ಚಕ್ರವರ್ತಿ ಏನ್ ಹೇಳ್ತೀಯ? ನೆಕ್ಸ್ಟ್ ಮಂತ್ ದೇ ಆರ್ ಹೋಲ್ಡಿಂಗ್. ಓಕೆ, ಆಯ್ತಪ್ಪ, ನೀ ಹೇಳ್ದಾಗೆ ಆಗ್ಲಿ. ಸರ್, ಜಗ್ಗಿದು ಕೆಲಸ ಮುಗೀತು. ಅವನ್ನ ಕಳ್ಸ್ಕೊಟ್ಬಿಟ್ಟು ಬರಲ್ಲ ಸರ್? ಹೇಳೋ, ಯಾಕೆ ಹೀಗೆ ಮಾಡಿದೆ? ನಾನೇನ್ ಮಾಡಿದೆ? ನಾನು ಹೊಡೆದಾಗಲೇ ಗೊತ್ತಾಗಿರ್ಬೇಕಲ್ಲ ನನಗೆ ಎಲ್ಲಾ ವಿಷಯ ಗೊತ್ತಾಗಿದೆ ಅಂತ.
ನೀನು ಪೂಜಾರಿ ಹೆದರ್ಸಿ ಎಂಗೇಜ್ಮೆಂಟ್ ನಿಲ್ಲಿಸ್ದೆ ಅಲ್ಲ, ಅದೇ ಪೂಜಾರಿ ಬಾಯಿಂದ ಮುಂದಿನ ತಿಂಗಳು ಮದುವೆ ಡೇಟ್ನ ನಾನ್ ಫಿಕ್ಸ್ ಮಾಡಿಸ್ದೆ. ನೋಡಿದ್ಯೇನೋ ಭಯ ಅಂದ್ರೆ ಹೇಗಿರುತ್ತೆ ಅಂತ. ಈಗ ಹೇಳು, ಎಂಗೇಜ್ಮೆಂಟ್ ಯಾಕೆ ನಿಲ್ಲಿಸ್ದೆ ನೀನು? ನಿಂಗೆ ಯಾರು ಹೇಳಿದ್ರು ನಿಲ್ಸೋದಕ್ಕೆ? ಹೇಳು ಹೇಳು. ನಿಮ್ ಮಗಳು ಸರ್. ಸಹನಾ, ಸಹನಾ, ಪಪ್ಪ ಏನ್ ಹೇಳು. ಇವರೇ ಹೇಳಿದ್ದು. ಏನಮ್ಮ ಇದು? ಇಲ್ಲ ಪಪ್ಪ, ಅವ್ನ್ ಮಾತ್ ನಂಬೇಡಿ. ಅವನೊಬ್ಬ 3rd ಕ್ಲಾಸ್. ಇದೇ ಇವ್ರು ಬೈತಿದ್ದು. 3rd ಕ್ಲಾಸ್. ನನ್ನ 3rd ಕ್ಲಾಸ್ ಅಂತ ಬೈದಿದ್ದಕ್ಕೆ ಈ ಎಂಗೇಜ್ಮೆಂಟ್ ನ ನಿಲ್ಸಿದೀನಿ. ಒಬ್ಬ 3rd ಕ್ಲಾಸ್ ಮನ್ಸ್ ಮಾಡಿದ್ರೆ ಏನ್ ಬೇಕಾರೋ ಮಾಡ್ತಾನೆ. ನಿಲ್ಲಿಸ್ರ. ಆಶ್ಚರ್ಯ ಆಗ್ತಾ ಇದೆಯಾ? ಹೊಡೆದಿದ್ದು ಅಲ್ದೆ ಕಾಸು ಬೇರೆ ಕೊಡ್ತಾ ಇದ್ದೀನಿ ಅಂತ. ಹೊಡೆದಿದ್ದು ಎಂಗೇಜ್ಮೆಂಟ್ ನಿಲ್ಸಿದ್ದಕ್ಕೆ, ಬಟ್ ಹಣ ಕೊಡ್ತಾ ಇರೋದು ಎಂಗೇಜ್ಮೆಂಟ್ ನ ಮದುವೆ ತಗೊಂಡು ಹೋಗಿದ್ದಕ್ಕೆ. ಇನ್ಮೇಲೆ ನನ್ನ ಕಣ್ ಮುಂದೆ ಕಾಣಿಸ್ಕೋಬೇಡ. ಗೆಟ್ ಔಟ್. ನಮಸ್ಕಾರ ಪೂಜಾರೆ. ಎಂತ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಟೈಮ್ ಇಲ್ಲ ಮಾರಯ್ಯ, ಏನೆಲ್ಲ ಕಾಯ್ತಾ ಉಂಟು. ನಡಿ ನಡಿ ನಡಿ. ಮುಹೂರ್ತಕ್ಕೆ ಇನ್ನೂ ಟೈಮ್ ಇದೆ, ಬನ್ನಿ ಒಂದ್ ನಿಮಿಷ. ಈ ಟೈಮಲ್ಲಿ ಎಂತ ಮಾರಯ್ಯ? ಏ ಇರಪ್ಪ, ಇಂಪಾರ್ಟೆಂಟ್ ವಿಷಯ ಇರು. ನೀನ್ ಹೋಗಿ. ಮಾರಯ್ಯ, ಅದು ಎಂತ ಹೇಳಕ್ಕಿತ್ತು ಬೇಗ ಹೇಳಿ. ಪೂಜಾರೆ, ನಾನು ಹೇಳಿದ್ ನೆನಪಿದೆ ಅಲ್ವಾ? ಆಯ್ತು ಮಾರಯ್ಯ. ಹುಷಾರ್. ಚಿಚಿ, ಏನಿದು? 3ನೇ ಕ್ಲಾಸ್ ಮಗು ತರ ಈ ಪಾರ್ಟಿ ಯಾವಾಗ್ಲೂ ಸ್ನಾನಾಗೆ ಮಾಡ್ತಿರ್ತಾರೆ. ಏನ್ ಕಾಣ್ ಫುಲ್ ಹೆಂಗ ಅವ್ರ? ದೇಕೆ ಜಾರೆ ಒಳಗಡೆ 3ನೇ ಕ್ಲಾಸ್ಗೆ ಬಚ್ಚ ಸ್ನಾನಾಗೆ ಮಾಡ್ತಿದ್ದಾರೆ. ಅಯ್ಯೋ ಹೋಗ. ಜಗ್ಗಿ ಮಂಡಲ್ ಖಾನ್ ಅಲ್ಲಿ 3 ವಯಸ್ಸು ಕೊಳಿದಾರ ಕುಳಿಕಿದೆ. ಅವನು ಸನಿಲ್ ತರ ಪೋಸ್ ಕೊಡ್ತಾ ಇದ್ದಾನೆ ಕಣೋ. ಏಯ್ ಬಾಸು, ಯಾಕೋ ಕಿತ್ತೋಗಿರೋ ಹಾರನ್ ತರ ಬಡ್ಕೋತಾ ಇದ್ಯಾ? ಅದು ನಿಮ್ದುಗೆ ದರ್ಶನಗೆ ಕೊಟ್ರಲ್ಲ, ಭಯಾಗೆ ಬಿದ್ದ್ಬಿಟ್ಟಿದ್ದಾನೆ. ಇಲ್ಲೇ ಅವನೇ ಕೊಟ್ಟೆ. ಯಾರೋ ಚಾಚಾ ಏನಂತ ಮಾತಾಡೋ, ಅರ್ಜೆಂಟ್ ಅಂತೆ. ಹಲೋ ತುಂಡ ಅವಂದ್ರಮು ಕಾನು ಇವನ್ ಯಾಕೋ ಮುಖ ನಿಂಗಿಟ್ಕೊಂಡವನೇ. ಅದು ಜಗ್ಗಿದು ದರ್ಶನಗೆ ಕೊಟ್ರು, ಅದಕ್ಕೆ ಮುಖನ ಅದ್ರ ತರನೇ ಮಾಡ್ಕೊಂಡಿದ್ದಾನೆ. ಅವನಲ್ಲ ನಾನು ನಾರ್ಮಲ್ ಆಗಿದ್ದೀನಿ. ಲೋ ಬಾಸು, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಈಗ್ಲೇ ಇಮಿಡಿಯೇಟ್ ಆಗಿ ರಾಮಚಂದ್ರ ಗುರುಜಿ ಹತ್ರ ಹೋಗಿ ತಾಯ್ತಾ ಕಳ್ಸ್ಕೊ. ಅದನ್ನ ಬಿಟ್ಟು ರಾತ್ರಿ ಹೊತ್ತು ಏನಾದ್ರು ಅಂತ ಅಂದ್ರೆ ನಿನ್ನ ಮುಖ ಹತ್ರ ಬಂದು ಪರ ಪರ ಅಂತ ಕೇಳ್ದು ನಿನ್ನ 120 ಗ್ರಾಮ್ ಮೇಲೆ ಕಾಲಿಟ್ಬಿಡ್ತೀನಿ ಎದೆ ಮೇಲೆ. ಏಯ್ ಬಾಸು, ಏನೋ ಮಾಡ್ತಿದ್ಯಾ? ಗಾಡಿ ರೆಡಿ? ಇದಕ್ ಹೋಗ್ಬೇಕು, ನೀರ್ ಬರ್ತಾ ಇಲ್ಲ, ಏನ್ ಮಾಡೋದು? ವೇಸ್ಟ್ಗೆ ಇಲ್ಲ, ಪೆಟ್ರೋಲ್ಗೆ ಇಲ್ಲ. ಅದು ಪೆಟ್ರೋಲ್ ಇದೆ. ವೇಸ್ಟ್ಗೆ ಪೆಟ್ರೋಲ್ಗೆ ಹಾಕ್ಬಿಟ್ಟು ಬೆಂಕಿಗೆ ಗೀರ್ ಬಿಟ್ಟು ವರ್ಷಕೊಂಬಿಡಿ. ಆಯ್ತು. ಇಲ್ಲ, ಈ ಆನೆ ಮರಿ ನಡ್ಕೊಂಡು ಹೋಗಿದ್ದು. ಸಾಕಾಯ್ತು ನಿಮ್ಮ ಹತ್ರ, ನಡೀರಿ ಬೇಗ. ಅರೆ ಜೇ, ನಿಮ್ದಿಗೆ ಇಲ್ಲಿ ಬನ್ನಿ. ಅವಜೆ ಬನ್ನಿ ಬನ್ನಿ. ಯಾಕೆ ಸಮಯ ಏನಾಯ್ತು? ಗಾಡಿನೇ ಸ್ಟಾರ್ಟ್ ಆಗ್ತಾ ಇಲ್ಲ ಗಣಯ್ಯ. ಎಲ್ಲ ಅಜ್ಜ ಯಾಕೆ ಸ್ಟಾರ್ಟ್ ಆಗ್ತಿಲ್ಲ? ಸಾಬ್ ಗಾಡಿ ಹೊಸದ ಹಳೇದ? ಈಗ ತಾನೇ 1 ವಾರ ಆಯ್ತು ತಗೊಂಡು. ಓ, ಹೊಸದು ಐತೆ. ಯಾಕೆ ಸಾಬ್ ಗಾಡಿ ಚೆನ್ನಾಗಿ ಓಡಿಸಿಲ್ವಾ? ಓಡಿಸ್ಬೇಕು ಅಂತಾನೆ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಸಾಬ್ ಟೈಮ್ಗೆ ಸರಿಯಾಗಿ ಸರ್ವಿಸ್ಗೆ ಮಾಡಿಸಿ ಸಾಬ್. ಗಾಡಿ
ಸಖತ್ತಾಗಿ ಓಡ್ತದೆ. ಸರ್ವಿಸ್ ಎಲ್ಲ ಮಾಡ್ಸಕ್ ಟೈಮ್ ಇಲ್ಲ ಕಣಯ್ಯ. ಏನ್ರಿ ಇವ್ರ ಮಾತ್ ಜಾಸ್ತಿ ಆಯ್ತು, ಗಾಡಿ ನೋಡಕ್ ಹೇಳಿ. ಮೇಡಮ್, ನಮ್ದುಗೆ ಗಾಡಿ ನೋಡ್ತಾ ಇದೀವಿ ತಾನೇ. ಗಾಡಿಗೆ ನೋಡ್ಬಿಟ್ಟು ಕೈಗೆ ಬಿಟ್ಬಿಟ್ರೆ ಎಂತ ಡುಬಾಕ್ ಗಾಡಿನೂ ಗೋಡಾಗೆ ಓಡ್ದಂಗ್ ಓಡ್ತದೆ. ಸರಿ ರಿಪೇರಿ ಮಾಡ್ಯಾ? ಬಂದಾಯ್ತಲ್ಲ ಸಾಬ್, ಚಿಂತನಕ್ಕೋ ಕರ್ನಕ. ನಮ್ದು ಡೀಟೇಲ್ ಆಗಿ ನೋಡಿ ರೆಡಿ ಮಾಡಿನೇ ಕಳ್ಸೋದು. ಕಮನ್ ಕಮನ್ ಕಾಮಣ್ಣ ಬಾಣ ಬಿಡಣ್ಣ ಸಲಾಂ ಸಲಾಂ ಸುಂದ್ರಣ್ಣ. ಕುಳ್ಳ ಯಾಕೋ ನನ್ ನೋಡಿ ಜಲ್ ಸುರಿಸ್ತವನೆ. ಇರ್ಲಿ ಇರ್ಲಿ ನೋಡ್ಕೋತೀನಿ. ಈ ಗಾಡಿನ ನಾನು ಮೇಂಟೈನ್ಗೆ ಮಾಡ್ಲಾ? ಗಾಡಿ ಎಲ್ಲ ಮಾರಲ್ಲಪ್ಪ. ಮಾರ್ಬೇಡಿ, ನೀವೇ ಇಟ್ಕೊಳ್ಳಿ. ಮತ್ತೆ ಮೈಂಟೈನ್ ಮಾಡ್ತೀನಿ ಅಂದೆ. ಅಂದ್ರೆ ತಪ್ಪಿಗೆ ತಿಳ್ಕೊಬೇಡಿ ಸಾಬ್, ಅವಾಗ ಬಂದು ನಾನು ಸರ್ವಿಸ್ಗೆ ಮಾಡ್ಲಾ ಅಂತ. ಅದಕ್ಕೇನಪ್ಪ, ಬಂದ್ ಧಾರಾಳವಾಗಿ ಮಾಡು. ಈಗ ನೋಡಿ ಸಾಬ್, ಗಾಡಿ ಹೆಂಗೆ ಓಡ್ತದೆ ಅಂತ. ಎಷ್ಟಾಯ್ತು? 100 rupees. ಥ್ಯಾಂಕ್ ಯು ಸಾಬ್. ಕುತ್ಕೊಳ್ಳೆ. ಸಾಬ್, ನೆಕ್ಸ್ಟ್ ಟೈಮ್ ಗಾಡಿಗೆ ಪ್ರಾಬ್ಲಮ್ಗೆ ಆದ್ರೆ ಫೋನ್ಗೆ ಮಾಡಿ ಸಾಬ್. ಮನೆಗೆ ಬಂದು ಆಯಿಲ್ಗೆ ಚೇಂಜ್ಗೆ ಮಾಡ್ಬಿಡ್ತೀನಿ. ಏನಾದ್ರು ವಿಶೇಷನಾ? ಎಲ್ಲಾರು ಒಟ್ಟಿಗೆ ಬಂದಿದ್ದೀರಾ? ನಮಸ್ಕಾರ ಸರ್. ಹೌದು ಸಾಹೇಬ್ರೆ, ನಮ್ಮೂರಲ್ಲಿ ನೀವು ಕಟ್ಸಿರೋ ಸಮುದಾಯ ಭವನದಲ್ಲಿ ಬರೋ ವಾರದಲ್ಲಿ 101 ಜೋಡಿ ಮದುವೆ ಮಾಡ್ಬೇಕು ಅಂತ ಮಾಡ್ಕೊಂಡಿದೀವಿ. ದಯವಿಟ್ಟು ತಾವು ಬಂದು ಆಶೀರ್ವಾದ ಮಾಡಿ ಹೋಗ್ಬೇಕು ಅಂತ ಕೇಳ್ಕೊತಾ ಇದೀವಿ. ನೀವು ಬರ್ಬೇಕು ಸರ್. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಬರ್ತೀನಿ. ಬರ್ತೀವಿ ಆಯ್ತು, ನಮಸ್ಕಾರ. ಸಾರಿ ರೀ, ರಿಯಲಿ ಸಾರಿ ರೀ. ಏನೇ ನೀನು? ಅವ್ನ್ ನೋಡಿದ್ರೆ ಸಿಂಪಲ್ ಆಗಿ ಸಾರಿ ಹೇಳಿ ಹೋಗ್ತಾ ಇದ್ದಾನೆ, ನೀನ್ ನೋಡಿದ್ರೆ ಸೈಲೆಂಟ್ ಆಗಿ ನಿಂತಿದ್ಯಾ. ಏನಾಗಿದೆ ನಿಂಗೆ? ಏನಿಲ್ಲ. ಏನಾದ್ರೂ ಪೆಟ್ಟಾಗಿದ್ಯಾ? ಎಲ್ಲೇ? ಇಲ್ಲಿ. ಅವನ್ ಯಾರು ಗೊತ್ತೇನೆ ನಿನ್ಗೆ? ಯಾರು? ಅದೇ ಅವತ್ ಪಾರ್ಟಿನಲ್ಲಿ ಮೀಟ್ ಮಾಡಿದ್ವಲ್ಲ, ಅದೇ ಆ ಫಾರಿನ್ ಕಾರು. ಅವನೇ ಕಣೆ. ಇಲ್ ನೋಡೆ ಇವನ್ ಬಂಗ್ಲೆ ಎಷ್ಟ್ ದೊಡ್ಡದಾಗಿದೆ. ಇದುವರೆಗೂ ಅವನಂಗೆ 2 ಸಲ ಸಾರಿ ಕೇಳಿದಾನೆ ಗೊತ್ತಾ? ಅದಕ್ಕೆ ಕಣೆ ಅವನ್ನ ಬಿಡ್ಬಾರ್ದಾಗಿತ್ತು. ಇದನ್ನೆಲ್ಲ ನೋಡಿದ್ರೆ ನಿನ್ಗೇನೆ ಅನ್ಸುತ್ತೆ? ನನಗಂತೂ ಏನೋ ಅನ್ನಿಸ್ತಿಲ್ಲಪ್ಪ. ಅರೆ ನನಗನ್ನಿಸ್ತಾ ಇದೆ ಕಣೆ, ಶಾರ್ಟ್ಲಿ ಈ ಮನೆಗೆ ನಾನೇ ಸೊಸೆ ಆಗೋಗ್ತೀನಿ ಅಂತ. ಅಂದ್ರೆ ಎಸ್, ಐ ಆಮ್ ಫಾಲಿಂಗ್ ಇನ್ ಲವ್. ಈ ಗಲಾಟೆಯಲ್ಲಿ ನಾನೇನ್ ಪಾಠ ಮಾಡೋದು? ಒಂದೇ ಇವ್ರನ್ನ ದೂರ ಕಳಿಸ್ಬೇಕು, ಇಲ್ಲ ನಾ ದೂರ ಎಲ್ಲಾದ್ರೂ ಹಾಳಾಗಿ ಹೋಗ್ಬೇಕು. ಕತ್ತಗೆ ಏನ್ ಗೊತ್ತು ಕಸ್ತೂರಿ ಗಂಧ ಅಂದಾಗೆ ಸಂಗೀತದ ಬೆಲೆ ಇವ್ರಿಗೇನ್ ಗೊತ್ತು? ಸಹನಾ, ಯಾಕಮ್ಮ ಎಲ್ಲಿ ಹೋಗ್ತಾ ಇದ್ಯಾ? 1 ನಿಮಿಷ ಗುರುಗಳೇ, ಅವ್ರ ಹತ್ರ ನಾನ್ ಮಾತಾಡ್ಕೊಂಡ್ ಬರ್ತೀನಿ. ಬೇಡಮ್ಮ, ಅವರು ಒಂಥರ ಹೊರಟು ಹುಡುಗರು. ಇರ್ಲಿ ಗುರುಗಳೇ, ನಾನ್ ನೋಡ್ಕೋತೀನಿ.
ಜಗಿಬಾಯ್, ಈ ಗಾಡಿಗೆ ರೆಡಿಗೆ ಮಾಡ್ಬಿಟ್ಟು ಪಾಪಣ್ಣಂಗೆ ಸಂಜೆಗೆ ಡೆಲಿವರಿಗೆ ಕೊಡ್ಬೇಕು. ನೀನ್ ನೋಡಿದ್ರೆ ಬಾರಿಸ್ಕೊಂಡ್ಗೆ ಕೂತಿದ್ಯಲ್ಲ. ಏಯ್, ಒಳ್ಳೆ ಮೂಡಲ್ ಬಾರಿಸ್ತಿದ್ದೆ ಕಣ, ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಅಪ್ಪ ರಾಜ, ಮನ್ಮತ ಪ್ರಭು, ನೀನು ಕೆಲ್ಸ ಮಾಡ್ದೆ ಮೂಡ್ ಬಂದಿದೆ ಅಂತ ಹಿಂಗ್ ಬಾರ್ಸಾ ಕೂತಿದ್ರೆ ಆ ಪಾಪಣ್ಣ ಚಾಚಂಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ತಾನೆ. ಈ ತಾಳೆ ಕಿವಿ ಇಟ್ಕೊಂಡ್ರು ಚಾಚಾ ಸಂಜೆ ಬಂದು ನಮ್ಮ 3 ಜನಕ್ಕೂ ಮೂಡೆ ಬರಬಾರ್ದು ಹಂಗ್ ಬಾರ್ಸಾಕ್ಬಿಡ್ತಾನೆ. ಹಲೋ, ಇಪ್ಪ ಅಂದ ಕಾರ್ ಹಿಡಿಯಬೇಕು ಅವಳದಾನ. ಐ ಆಮ್ ರೆಡಿ. ನಂಗೆ ಆಯಿಲ್ಗೆ ಚೇಂಜ್ಗೆ ಮಾಡಕ್ಕೆ ಫೋನ್ಗೆ ಬಂತು. ಹೋಗಿ ಆಯಿಲ್ಗೆ ಚೇಂಜ್ಗೆ ಮಾಡಿ ಬಂದ್ಬಿಡ್ತೀನಿ. ಹಲೋ ಆಂಟಿ, ಬಾನೆಟ್ಗೆ ಓಪನ್ ಮಾಡ್ಕೊಂಡಿರಿ. ಅಯ್ಯಯ್ಯೋ, ಹೆಂಗ ಹಾಕೋದು ಹೆಂಗ ಬಿಡೋದು ಅಂತ ಇರ್ಲಿಯೇ. ಏನೋ ಅವಾಗಿಂದ ಹೇಳ್ತಾವನ ಆಯಿಲ್ ಚೇಂಜ್ ಅಂತ. ಕಾರಿಗೆ ಮಾಡ್ತಾವನ, ಲಾರಿಗೆ ಮಾಡ್ತಾವನ ಇವನು? ಎರಡಕ್ಕೂ ಅಲ್ಲ ಆಂಟಿ, ಗಾಡಿಗೆ. ಆಂಟಿನೋ ಎಲ್ಲಿ ಕೆಲಸ ಬೇಡ, ನಾನ್ಸೆನ್ಸ್. ಬರ್ಗೆಟ್ ಹೋಗ್ಬಿಟ್ಟವನೆ ಇವನಂತೂ. ಬ್ಲೇಡಿ ಪೋಲ್. ಆಂಟಿ ಮಿಸ್ ಆಯ್ತೆ. ರೆಡಿಯಾ? ಯಾರು ಕಾಣ್ತಾ ಇಲ್ವಲ್ಲ. ಹಲೋ, ಯಾರೀ ಓನರು? ಓಣಾರು, ಕಿಲ್ನರು, ಟಿಂಚರು, ಪಂಜರು ಅಷ್ಟು ನಾನೇ. ನಿಮ್ಗೆ ಯಾರು ಬೇಕು? ಏಯ್, ಏನೋ ಮಾಡ್ತಿದ್ಯಾ? ಏನೋ ಕಿತ್ತಾಕ್ತೀನಿ ಅನ್ಬಿಡಿ. ಏನೋ ಮಾಡ್ತಿದ್ಯಾ ಇಲ್ಲಿ? ಓಹ್, ನೀನಾ? ನಮಸ್ಕಾರ ಮೇಡಮ್. ರೀ, ನಿಮ್ಗೊಂಚೂರು ಕಾಮನ್ ಸೆನ್ಸ್ ಇಲ್ವಾ? ಅಕ್ಕಪಕ್ಕದವ್ರಿಗೆ ಡಿಸ್ಟರ್ಬ್ ಆಗ್ದವ್ರ ತರ ಕೆಲಸ ಮಾಡಕ್ ಬರಲ್ವಾ? ನಾನ್ ಯಾವಾಗ್ಲೂ ಡಿಸ್ಟರ್ಬ್ ಮಾಡಿದೆ ನಿಮ್ಗೆ? ನಿಮ್ಮಿಂದ ನೆಮ್ಮದಿಯಾಗಿ ಸಂಗೀತ ಕಲಿಯೋಕೂ ಆಗ್ತಿಲ್ಲ. ಆ ಯಪ್ಪ ಕಳ್ಸಿದ್ನಾ? ಆ ಯಪ್ಪ ಕುಯ್ತಾನೇ ಇರ್ತಾನೆ. ಒಂದಿನ ಕೂಡ ನಂಗೆ ಸಂಗೀತ ಕೇಳಲೇ ಇಲ್ಲ. ಸಂಗೀತದ ಬಗ್ಗೆ ಮಾತಾಡೋ ಮುಖಗಳ ಇದು. ಅದಕ್ಕೆ ನೀನ್ ಈ ತರ ತರಲೆ ಮಾಡಿದಕ್ಕೇನೆ ನಮ್ಮಪ್ಪ ನಿನ್ಗೆ ಅವತ್ತು ಸರಿಯಾಗಿ ಗಿಫ್ಟ್ ಕೊಟ್ರು. ಅವತ್ ನಿಮಗೆ ಹೆಲ್ಪ್ ಮಾಡಿದ್ದಕ್ಕೆ ನನ್ಗೆ ಸಿಕ್ಕಿದ ಗಿಫ್ಟ್ ಅದು. ಏನು, ನೀವು ನನಗೆ ಹೆಲ್ಪ್ ಮಾಡಿದ್ರ? ಮತ್ತೆ ಫೋನಲ್ಲಿ ಸುಮ್ನೆ ಮಾತಾಡೋದ್ ಬಿಟ್ಟು ಫೋನ್ ಇರೋದೇ ನನ್ ಬೈಯಕ್ ಅನ್ನೋ ತರ ನಿಮ್ ಫ್ರೆಂಡ್ ಹತ್ರ ಬೈತಿರ್ಲಿಲ್ವಾ? ಆ ಟೆನ್ಷನ್ ಅಲ್ಲೇ ನಂಗೆ ಅರ್ಥ ಆಯ್ತು ರೀ, ನಿಮ್ಗೆ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಂತ. ಅದಕ್ಕೆ ಸಿಂಪಲ್ ಆಗಿ ನಿಲ್ಲಿಸ್ಬಿಟ್ಟೆ. ನಿಜವಾಗ್ಲೂ ಥ್ಯಾಂಕ್ ಯು. ಯಾರೋ ಬಂದ್ರು ಸರ್. ಬಂದೆ, ಒಂದ್ ನಿಮಿಷ. ಕರಿಯ ಅವನ್ನ. ಅಣ್ಣ ಕರೀತಾ ಇಲ್ವೇನೋ? ಬರೋ ಇಲ್ಲಿ. ದಿಲ್ಲಿಯಿಂದ ನೀ ಬರೋ. ಕರೀತಾ ಇದ್ರೆ ಗೊತ್ತಾಗಲ್ವೇನೋ? ಬರೋ ಇಲ್ಲಿ. ಅಯ್ಯೋ, ಕಣ್ಣ ಬಿಡಿದ ಬರಾನೆ. ಅಯ್ಯೋ, ಏಯ್, ಬರ್ತೀನಿ ಅಂದ್ರೆ ಹೊಡಿತಿಲ್ಲ, ಬುದ್ಧಿ ಇಲ್ವಾ? ಎಲ್ ಬಂದ ಅವನು? ಏನೇ ಅವನ್ ಕೊಡಿದ್ರೆ ನಿನ್ ಗುರಿ ಇತ್ತ? ಬೇಡ ಬಾಸ್. ಬೇಡ ಬಾಸ್. ಏನಾದ್ರೂ ಅವನ್ನ ಇಟ್ಕೊಂಡಿದ್ಯಾ ಇಲ್ಲ ಕಟ್ಕೊಂಡಿದ್ಯಾ? ಏನೋ ಮಾತಾಡ್ತಿದ್ಯಾ? ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಇವ್ರನ್ನೆಲ್ಲ ನೀನಾ ಹೊಡೆದಿದ್ದು? ಮತ್ತೆ ಅವತ್ ನಮ್ಮಪ್ಪ ಹೊಡೆದಾಗ ಇಲ್ಲಿ ತರ ಇದ್ದವನು ಇವತ್ತು ಹುಲಿ ತರ ನಿಂತಿದ್ಯಾ? ಅವತ್ತು ತಪ್ಪು ನಂದಿತ್ತು, ಅದಕ್ಕೆ ಸೈಲೆಂಟ್ ಆಗಿದ್ದೆ. ಆದ್ರೆ ತಪ್ಪು ಇವತ್ತು ಅವ್ರದ್ದಾಗಿದ್ರಿಂದ ಸ್ವಲ್ಪ ವೈಲೆಂಟ್ ಆಗಿದ್ದೀನಿ ಅಷ್ಟೇ ಮೇಡಮ್. ಏನಮ್ಮ ನೀನು? ನಿನ್ಗೆ ಅಲ್ಲೇ ಹೇಳ್ದೆ ಇಲ್ಲಿಗೆ ಹೋಗೋದ್ ಬೇಡ ಅಂತ. ನನ್ ಮಾತ್ ಕೇಳ್ದಿಯಾ? ಈಗ ನೋಡು, ನಿಮ್ಮಂತವ್ರು ಬರೋ ಜಾಗ ಅಲ್ಲ ಇದು. ಬಾ. ನಾ ವೈಲೇನೋ ಅಲ್ಲಿ ಕುಯ್ಯಕ್ ಬಿಟ್ಟು ಇಲ್ಕ್ ಬಂದ ಕುಯ್ಯಾಕ ನೀನು ನೋಡ್ದ್ಯಾ? ಕೇಳಿಸ್ಕೊಂಡಿ ಅವನ್ ಹೇಳಿದ್ದು ಕಾಡ್ ಪಾಪ. ಈಗ ತಾನೇ ತಿಪ್ಪಗುಂಡೆಯಿಂದ ಎದ್ ಬಂದಾಗಿದೆ ಮೂತಿಗಳು. ನಡೆಯಮ್ಮ, ಇದಿರೋ ಜಾಗ ಅಲ್ಲ. ಬಾ ನೀನ್ ಮೊದ್ಲು. ಆಯ್ತು ಶಾಸ್ತ್ರಿ, ಕರ್ಕೊಂಡೋಗಿ ನಿಮ್ಮ ಲಕ್ಷಣವಾಗಿರೋ ಮುಖನ ತೋರಿಸಿ ಸಂಗೀತ ತಾನೋ ತಮಟೆ ಬಾರಿಸ್ಬೇಡ ನೀನೀಗ.
ಬಾಮ್ಮ. ಸಂಗೀತ ಮಾತ್ರ ನಾ ಹೇಳ್ಕೊಡೋದು, ಭರತನಾಟ್ಯ ಹೇಳ್ಕೊಡಂಗಿದ್ರೆ ಹೇಳಿ, ನಾನು ಇವನು ಸೇರ್ಕೊಂಡ್ಬಿಡ್ತೀವಿ. ಅಲ್ಲಿ ನೋಡೋ ಜಗ್ಗಿ ಮುಖದಲ್ಲಿ ಮಂದಹಾಸ. ತುಂಬಾ ಚೆನ್ನಾಗಿದೆ ಎಲ್ಲ ಡಿಸೈನ್ಗಳು ಅಲ್ವಾ? ನೋಡಿ ಈ ಡಿಸೈನ್ ನೋಡಿ, ತುಂಬಾ ಚೆನ್ನಾಗಿದೆ. ಇದೆಲ್ಲ ನೀವೇ ಡಿಸೈನ್ ಮಾಡಿರೋದ ಅಥವಾ ಹೊರಗಡೆಯಿಂದ ತರಿಸಿರೋದ? ಹೌದು ಮೇಡಮ್, ಸಾರ್ ಹೇಳಿದ್ರಂತ ವಿಶೇಷವಾಗಿ ಸಹನಕ್ಕೋಸ್ಕರ ಇದೆಲ್ಲ ನಾವೇ ಮಾಡಿದ್ದೀವಿ. ಲೇಟೆಸ್ಟ್ ಡಿಸೈನು ಬೇರೆ ಎಲ್ಲಿ ಸಿಗಲ್ಲ, ಯಾವ ಶಾಪಲ್ಲೂ ಸಿಗಲ್ಲ. ಇದು ವೆರಿ ರೇರ್ ಪೀಸ್ ಮೇಡಮ್. ಮಿಸ್ಟರ್ ಶರವಣ ಅವರೇ, ಅದಕ್ಕೆ ಅಲ್ವಾ ನನ್ನ ಮಗಳ ಮದುವೆ ಒಡವೆ ಜವಾಬ್ದಾರಿನ ನಿಮಗ್ ಕೊಟ್ಟಿರೋದು. ಐ ನೋ ಸರ್, ನೀವು ಸಹನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ಅಂತ ಗೊತ್ತಿದೆ ಸರ್. ಈ ಜವಾಬ್ದಾರಿಯನ್ನ ನನಗೆ ಕೊಟ್ಟಿದ್ದೀರಿ, ನಾನ್ ಚೆನ್ನಾಗೇ ಮಾಡ್ಕೊಡ್ತೀನಿ ಸರ್. ನಿಮ್ಮ ಶಾಪಿನ ಯಾವುದೇ ಸ್ಪೆಷಲ್ ಐಟಮ್ ಆಗಲಿ ಅಥವಾ ಡಿಸೈನರ್ ಜ್ಯುವೆಲ್ರಿ ಆಗಲಿ, ಪ್ಲಾಟಿನಮ್, ಗೋಲ್ಡ್, ಡೈಮಂಡ್ ಯಾವುದೇ ಆಗಿರ್ಲಿ, ಆದ್ರೆ ನನ್ ಮಗಳಿಗೆ ಇಷ್ಟ ಆಗ್ಬೇಕು ಅಷ್ಟೇ. ಹಾಯ್ ಪಾಪಾ. ಹಾಯ್. ಹಾಯ್ ಅಂಕಲ್. ಹಾಯ್ ಸಹನಾ, ಹೇಗಿದೀಯಾ? ಚೆನ್ನಾಗಿದ್ದೀನಿ. ಮ್ಯೂಸಿಕಲ್ ಕ್ಲಾಸ್ ಎಲ್ಲ ಹೇಗೆ ನಡೀತಾ ಇದೆ? ಸೂಪರ್ ಆಗಿ ನಡೀತಿದೆ. ಏನ್ ಪಾಪಾ ಇದು ಇಷ್ಟೊಂದ್ ಜುವೆಲ್ಸು? ಅಂಕಲ್ ಜೊತೆ ಸೇರ್ಕೊಂಡು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ಯಾ? ಇಲ್ಲ ಕಂದ, ನಿನ್ ಮದುವೆಗೆ ಒಡವೆಗಳು ಸೆಲೆಕ್ಟ್ ಮಾಡು ಬಾ. ಇಲ್ಲ ಪಾಪ, ನಾನ್ ಟಯರ್ಡ್ ಆಗಿದ್ದೀನಿ, ನಾನ್ ರೆಸ್ಟ್ ತಗೋತೇನೆ, ನೀವೇ ಸೆಲೆಕ್ಟ್ ಮಾಡಿ. ಪಾಪ ಅವ್ರು ನಿನಗೋಸ್ಕರ ಆಗ್ಲಿಂದ ಕಾಯ್ತಾ ಇದ್ದಾರೆ. ಪರವಾಗಿಲ್ಲ ಬಿಡು, ನೀನ್ ಹೋಗಿ ರೆಸ್ಟ್ ತಗೊಂಬ. ಹೋಗು, ಹೋಗ್ಲಿ ಬಿಡು. ಶರವಣ ಅವರೇ, ನನ್ನ ಮಗಳು ಒಡವೆಗಳನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಮಿಕ್ಕಿದ್ ಕಳ್ಸ್ಕೊಡ್ತೀನಿ. ಆಗ್ಬೋದು ಸರ್, ನೀವು ಆರಾಮಾಗಿ ಸೆಲೆಕ್ಟ್ ಮಾಡಿ, ಆಮೇಲೆ ನನಗೊಂದು ಫೋನ್ ಮಾಡಿ ಸರ್. ನೀವು ಎಸ್ ಅಂದ್ರೆ ನಮ್ಮ ಹುಡುಗರನ್ನ ಕಳಿಸ್ಕೊಡ್ತೀನಿ. ಖಂಡಿತವಾಗ್ಲು. ನಮಸ್ಕಾರ. ನಾನು ಬರ್ತೀನಿ ಸರ್. Hi Trisha. Meet my would-be. Hi. Hello. Hi. Congrats. Thank you. Hello. Hello. Hi. See you. Meet you later. ಅಲ್ವೇ ತ್ರಿಷಾ, ಅವನಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ, ಯಾಕೆ ಮಾತಾಡ್ತಾ ಇಲ್ಲ? ಅಲ್ಲ ಕಣೇನು, ಒಳ್ಳೆ ಅವಳಿ ಜೋಳಿ ಬೆಕ್ಕಿನ ಮರಿಗಳು ಒಂದೇ ಬಟ್ಲಲ್ಲಿ ಹಾಲು ಕುಡಿಯೋ ಹಾಗೆ ಒಂದ್ ಐಸ್ ಕ್ರೀಮ್ ಕಪ್, ಅದ್ರಲ್ಲಿ 2 ಸ್ಪೂನ್ ಹಾಕೊಂಡ್ ಇಬ್ರು ಐಸ್ ಕ್ರೀಮ್ ತಿಂತಾ ಇದೀರಲ್ಲ, ಇನ್ನೊಂದ್ ಕಪ್ ಸಿಗ್ಲಿಲ್ವಾ ನಿನ್ಗೆ? ಇಲ್ಲ ಇಲ್ಲೆಲ್ಲೂ ಕಾಸ್ಟ್ಲಿ ಐಸ್ ಕ್ರೀಮ್ ಸಿಗ್ಲಿಲ್ವಾ? ಇದ್ರಲ್ಲೇ ಗೊತ್ತಾಗುತ್ತೆ ಅವ್ನ್ ರೇಂಜ್ ಏನು ಅಂತ. ಸುಮ್ನಿರೆ, ಎಲ್ಲ ನಾವ್ ಅನ್ಕೊಂಡಂಗ ಆಗಲ್ಲ. ನೋಡೆ, ಜೀವನದಲ್ಲಿ ನಾವ್ ಹೇಗಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವ್ ಲವ್ ಮಾಡೋ ಹುಡ್ಗ ಯಾವ ತರ ಇದಾನೆ ಅನ್ನೋದು ಇಂಪಾರ್ಟೆಂಟ್. ಅವ್ನ್ ನೋಡೋದಕ್ಕೆ ಹ್ಯಾಂಡ್ಸಮ್ ಆಗಿರ್ಬೇಕು, ರಾಯಲ್ ಆಗಿ ಸೆಟಲ್ ಆಗಿರ್ಬೇಕು, ಅವನು ನಮ್ಗೋಸ್ಕರ ಯಾವುದೇ ರಿಸ್ಕ್ ತಗೊಳ್ಳೋದಕ್ಕೂ ರೆಡಿ ಆಗಿರ್ಬೇಕು. ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಪ್ರಿನ್ಸ್ ತರ ಲೈಫ್ ಲೀಡ್ ಮಾಡ್ತಾ ಇರ್ಬೇಕು. ಅದಕ್ಕೆ ಹೇಳೋದು, ಹುಡುಗನ್ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ಅವನ್ನ ಲವ್ ಮಾಡ್ಬೇಕು ಅಂತ. ನೀನ್ ಬಿಡ ಅಮ್ಮ, ಆಕಾಶ ನೋಡಕ್ಕೆ ಅಂತ ತಲೆ ಮೇಲೆ ಎತ್ತಿದ್ರೆ ನೀನ್ ಸ್ಟ್ರೇಟ್ ಆಗಿ ಗ್ಯಾಲಕ್ಸಿಗೆ ಕೈ ಹಾಕ್ತೀಯ. ಎಲ್ಲಾ ಹುಡುಗರು ನಿನ್ ಹುಡುಗನ್ ತರಾನೇ ಇರ್ಬೇಕಲ್ವಾ? ಲೈಫ್ ಅಲ್ಲಿ ನಾನ್ ಅನ್ಕೊಂಡಿದ್ದಕ್ಕಿಂತ ಇನ್ನು ಚೆನ್ನಾಗೇ ಇದಾನೆ ಕಣ್ರೆ. ದೊಡ್ಡ ಬಂಗ್ಲೆ, ರಾಯಲ್ ಬಿಸ್ನೆಸ್, ಅವನ್ ಹಾಕೋ ಡ್ರೆಸ್ಸು, ಅವನ್ ಕೈ ಕೆಳಗಡೆ 10 ಜನ ಹೆಲ್ಪರ್ಸ್, ಓಡಾಡೋದಕ್ಕೆ ಇಂಪೋರ್ಟೆಡ್ ಕಾರು. ಓ ಮೈ ಗಾಡ್, ಅಮೇಜಿಂಗ್. ಐ ರಿಯಲಿ ಲವ್ ಹಿಮ್ ಲೈಕ್ ಎನಿಥಿಂಗ್. ಏಯ್, ಎಲ್ಲಿದ್ದಾನೆ ಅವನು? ನಮ್ಗೆ ಯಾವಾಗ ತೋರಿಸ್ತೀಯಾ? ಕಡ್ದಾಗೆಲ್ಲ ಬರೋದು, ಫೋನಲ್ಲಿ ಮಾತಾಡೋದು, ಔಟಿಂಗು, ಡೇಟಿಂಗು, ಇದಕ್ಕೆಲ್ಲ ತುಂಬಾ ಟೈಮ್ ಆಗತ್ ಕಣ್ರೆ. ಆದ್ರೆ ಅವನೇ ನನ್ ಡ್ರೀಮ್ ಬಾಯ್. ನನ್ ಮನ್ಸಿನಲ್ಲಿ ಅವನ್ನ ಒಂದ್ಸತಿ ನೆನೆಸ್ಕೊಂಡ್ರೆ ಸಾಕು. ಹಲೋ, ಹಾ ಬಂದೆ. ಇಲ್ಲೇ ಅಮ್ಮ ಕಾಲ್ ಮಾಡ್ತಿದ್ರೆ, ಬಾರೆ ಹೋಗೋಣ. ಸಾರಿ ರೀ. ಇಟ್ಸ್ ಓಕೆ, ಪರವಾಗಿಲ್ಲ. ಈ ಡ್ರೆಸ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಹಂಗಿದ್ರೆ ಇಂಡೈರೆಕ್ಟ್ ಆಗಿ ಇವಳು ಚೆನ್ನಾಗಿಲ್ಲ ಅಂತ ಇದ್ದೀರಾ? ಈ ಡ್ರೆಸ್ ನೀವು ಹಾಕಿದ್ರೆ ಚೆನ್ನಾಗಿರ್ತಿರ್ಲಿಲ್ಲ. ಇವತ್ತು ಅವಳ ಬರ್ಡೇ ಇದೆ, ಅದಕ್ಕೆ ಹೊಸ ಬಟ್ಟೆ ಹಾಕಿದಾಳೆ. ವಾವ್, ನಿಮ್ ಬರ್ಡೇನಾ? ಈ ಡ್ರೆಸ್ ಜೊತೆ ಈ ಹೂವಿದ್ರೆ ಬಹಳ ಚೆನ್ನಾಗಿರ್ತೀರಾ. ಹ್ಯಾಪಿ ಬರ್ಡೇ ಟು ಯು.
ಏ ಎಲ್ಲೋ ಇವನ್ ಬಾಸು? ಅಯ್ಯೋ ಆ ಸೇಟು ಚಾಚಂಗೆ ದುಡ್ಡು ಕೊಟ್ಟಿಲ್ವಲ್ಲ, ಅದಕ್ಕೆ ಬಾಸನ್ನ ಕರ್ಕೊಂಡು ಹೋಗೋರೆ. ಈ ನನ್ ಮಗನ್ ಮಕ್ಕ ನೋಡಿ ಯಾವನ ಕಾಸು ಕೊಡ್ತಾನ್ಲೇ? ಇವನ ಮುಖ ನೋಡಿ ಆದ್ರೂ ಭಯ ಬಿದ್ದು ಕಾಸನ್ನ ಕೊಟ್ಟು ಬಿಡ್ತಾನೆ ಅನ್ನೋ ಭ್ರಮೇಲಿ ಚಾಚಾ ಕರ್ಕೊಂಡು ಹೋಗಿರೋದು. ನಮ್ದುಗೆ ಮುಖಗೆ ನೋಡಿದ್ರೆ ನಿನ್ ಮುಖ ನೋಡಿದಿದ್ರೆ 2 ಕೊಟ್ಟಿರೋರು ಸರಿಯಾಗಿ. ಒಂದು ಫ್ರಂಟ್ಗೆ ಇನ್ನೊಂದು ಬ್ಯಾಕ್. ಅರ್ಥ ಆಯ್ತು. ಕ್ಯಾ ಬಾತು? ಮತ್ತಿನ್ನೇನ್ ಮಾಡೋದು? ಏ ಯಾರು ಅದು? ನಮ್ದು ಹೊಸ ಕಸ್ಟಮರ್ಗೆ ಜಿಗಿ ಬೈ, 1 ನಿಮಿಷಕ್ಕೆ ಬಂದೆ. ಮೆಲ್ಲಿಗೋಗು, ಸೊಂಟ ಹುಡುಕ್ಬಿಟ್ರೆ ಕಷ್ಟ. ಹಾಯ್ ಕಾನ್, ಏನ್ ಮನೆ ಹತ್ರ ಬರ್ಲೇ ಇಲ್ಲ? ಯಾರು ಅದು? ಆಂಟಿನ ಇಲ್ಲೇ ಸೆಕೆಂಡ್ ಕ್ಲಾಸ್ ಅಲ್ರದು. ಒಂದಿನ ಈ ಕಾನ್ ಇದನಲ್ಲ ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅನ್ಕೊಂಡೆ, ಆದ್ರೆ ಏನ್ ಮಾಡೋದು, ನಮ್ದು ಏರಿಯಾಗೆ ಹೆಣ್ಮಕ್ಳು ಗಾಡಿ ಎಲ್ಲ ನಾನು ಒಬ್ನೇ ಸರ್ವಿಸ್ಗೆ ಮಾಡೋದು. ದಿನಕ್ಕೆ 3 ಗಾಡಿಗೆ ಸರ್ವಿಸ್ ಮಾಡಿದ್ರೆ ಸುಸ್ತಿಗೆ ಆಗಲ್ಲ. ನೀ ನನ್ ಗಾಡಿ ಸರ್ವಿಸ್ ಮಾಡ್ದಲ್ಲೇ ನನ್ ಗಾಡಿ ಎಲ್ಲ ತುಂಬಾ ರಫ್ ಹೋಗಿದೆ. ಯಾವಾಗ ಬರ್ತೀಯಾ? ಈಗ್ಲೇ ಬರೋಣ ಅನ್ಕೊಂಡೆ, ಆದ್ರೆ ಏನ್ ಮಾಡೋದು, ನಟ್ಟು ಬೋಲ್ಟ್ಗೆ ಎಲ್ಲ ಇಲ್ಲೇ ಇದೆ. ನೀವು ಮನೆಗೆ ಹೋಗಿ ನಾನ್ ನಿಮ್ಗೆ ಫೋನ್ಗೆ ಮಾಡಿ ಬರ್ತೀನಿ. ಓಕೆ ಕಾ, ಬಾಯ್. ಏನೋ ಮಾಡ್ತಾವನೆ. ಸಾರಿ. ಬರಲ್ಲ. ನೀನೇನು ಕೇಳ್ಬೇಡ, ನಾನೇ ಕೇಳ್ತೀನಿ ಈ ಕಿರಾತಕನ್ನ. ನೀನ್ ಸುಮ್ನೆ ಕೇಳಿಸ್ಕೋ. ಬಂದ ನಮ್ದುಗೆ ಫಸ್ಟ್ ನಾವು ಸರ್ವಿಸ್ ಮಾಡಿಸ್ಕೋಬೇಕು. ಅಲ್ಲ, ಆಂಟಿ ಬಂದಿದ್ರಲ್ಲ ಮನೆಗೆ ಬಿರಿಯಾನಿ ತಿನ್ನ ಕರ್ದಿದ್ರ? ಸುಮ್ಕೆ ರೀ, ಜಗುಬಾಯಿಗೆ ಮುಂದೆ ನಮ್ಗೆ ಮರ್ಯಾದೆಗೆ ತೆಗಿಬೇಡಿ. ಒಂದು ಗಾಡಿ ಸರ್ವಿಸ್ ಮಾಡಕ್ ಬಾ ಅಂತ ಕರ್ದಿರ್ಬೇಕು, ಇಲ್ಲ ಕಾನು ದಯವಿಟ್ಟು ಸಾಲ ಕೊಡಿ ಅಂತ ಕೇಳಿರ್ಬೇಕು. ಆ ಅಮ್ಮನ್ ಕೂತ್ಕೇಳಿರೋ ಅರ್ಧ ಸರನ ಮಾರಿ ಚಾಕ್ಲೇಟ್ ತಿನ್ನೋ ಐಟಮ್ ನೀನು. ಆ ಅಮ್ಮ ₹1 ಕೊಡಲ್ಲ, ಮತ್ತಿನ್ಯಾಕ ಅಮ್ಮ ಬಂದ್ಲು? ನಿಮ್ದು ಬಾಡಿಗೆ ಊರ್ಗೆ ಆಗ್ಲಾ ಇದೆಯಲ್ಲ, ಅದಕ್ಕೇನ್ ಮಾಡಮ್ಮ? ಸಣ್ಣಗೆ ಮಡಕ್ಕೆ ಮಾತ್ರೆ ಕೊಡಕ್ಕೆ ಬಂದಿತ್ತು. ಏನೇ ಆಯ್ತು ತ್ರಿಷಾ? ಗೊತ್ತಿಲ್ಲ ಕಣೆ. ಒಂದು ಬೈಕು. ಏನೇ ತ್ರಿಷಾ, ನಿನ್ ಲವ್ ನೋಡಿದ್ರೆ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿದೆ, ನಿನ್ ಗಾಡಿ ನೋಡಿದ್ರೆ ಅವಾಗ ಆಫ್ ಆಗ್ತಾ ಇದೆ. ಮೊದ್ಲು ಗ್ಯಾರೇಜ್ ಅಲ್ಲಿದೆ, ಕೇಳ್ತೀಯಾ? ಸರಿ ಇರು. ಹಲೋ ಅಂಕಲ್, ಇಲ್ಲಿ ಗ್ಯಾರೇಜ್ ಎಲ್ಲಿದೆ? ಇಲ್ಲೇ ಮುಂದೆ ಹೋಗಿ ಲೆಫ್ಟ್ ತಗೊಳ್ಳಿ, ಅಲ್ಲೇ ಸೈಡಲ್ಲಿ ಇದೆ ಆಂಟಿ. ಎಕ್ಸ್ಕ್ಯೂಸ್ ಮೀ, ಯಾರಿದ್ದೀರಾ? ಏನ್ ಮೇಡಮ್ ನಿಮ್ದುಗೆ ಪ್ರಾಬ್ಲಮ್? ಹಲೋ, ಪ್ರಾಬ್ಲಮ್ ನಮಗಲ್ಲ, ಗಾಡಿಗೆ. ನಿಮ್ದುಗೆ ಏನ್ ಪ್ರಾಬ್ಲಮ್ ಇರ್ತದೋ ನಮ್ದುಗೆ ಏನ್ ಗೊತ್ತು ಮೇಡಮ್. ನಮ್ದುಗೆ ಕೇಳಿದ್ದು ನಿಮ್ದುಗೆ ಏನ್ ಪ್ರಾಬ್ಲಮ್ ಅಂತ ಅಲ್ಲ, ಗಾಡಿದು ಏನ್ ಪ್ರಾಬ್ಲಮ್ ಅಂತ. ಮೇಡಮ್, ನಿಮ್ದು ಗಾಡಿ ವಿತ್ ಗೆ ಟ್ಯೂಬಾ ವಿತೌಟ್ ಗೆ ಟ್ಯೂಬಾ? ವಾಟ್ ಯು ಮೀನ್? ಮೀನ್ಗೂ ಇಲ್ಲ, ಮೊಸ್ಲೆಗೂ ಇಲ್ಲ ಮೇಡಮ್, ತಪ್ಪಿಗೆ ತಿಳ್ಕೊಬೇಡಿ. ನಮ್ದುಗೆ ಯಾಕೆ ಕೇಳ್ತೀವಿ ಅಂದ್ರೆ, ವಿತ್ ಗೆ ಟ್ಯೂಬ್ ಗೆ ಟೈರ್ ಗೆ ಆದ್ರೆ ಗಾಡಿಗೆ ಲೈಫ್ ಸಖತ್ತಾಗಿ ಓಡ್ತದೆ, ಒಳ್ಳೆ ಲೈಫ್ ಇರ್ತದೆ ಅಂತ. ಲುಕ್ ಮಿಸ್ಟರ್, ನನ್ಗೆ ವಿತ್ ಟ್ಯೂಬಾ ವಿತೌಟ್ ಟ್ಯೂಬಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಗಾಡಿ ಹೇಗ್ ಮೂವ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡ್? ಓ, ಈ ಅಮ್ಮಗೆ ಮೆಣಸಿನ್ಕಾಯಿಗೆ ತಿನ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ. ನೋಡಿ ಮೇಡಮ್, ನಿಮ್ದುಗೆ ಇಷ್ಟ ಹೆಂಗ್ ಬೇಕಾದ್ರೂ ಮಾಡಿಸ್ಕೊಳ್ಳಿ, ನಮ್ದುಗೆ ಏನು. ಮೇಡಮ್, ನೀವಾದ್ರೂ ವಿತ್ ಟ್ಯೂಬ್ ಗೆ ಓಡಿಸಿ, ಸಾಕಾಗಿರ್ತದೆ. ಲೇ ಬಾಸೋ, 28 ಗೆ 30 ಲಾರೆ. ಕಾನು, ಅದು 28-30 ಅಲ್ಲ ಕಣ, 36-38. ಎಷ್ಟು ಗಾಡಿ ಓಡಿರ್ತೀವಿ ಅಷ್ಟು ಗೊತ್ತಾಗಲ್ವಾ? ಮೇಡಮ್, ನಿಮ್ದುಕ್ಕೆ ಟೆನ್ಷನ್ ನಕ್ಕೋಲೇನಕ, ಬೇಕಾದ್ರೆ ಕೂತ್ಕೊಳ್ಳಿ. ಓ, ಕೆಳಗೆ ಕೂರಕ್ಕೆ ಕಷ್ಟ ಆಗೈತೆ, ಟೆನ್ಷನ್ ನಕ್ಕೋಲೇನಕ. ले बसो, जरा देख के काम कर रहे. एंड कड़ी की कड़ी ने सरी. फ्रंट अಲ್ಲ बैक. ಗಮ್ಮಿ ಇಲ್ವಲ್ಲ ಮೇಡಮ್? ವ್ಯಾಕ್ಸಿಂಗ್? ಅದೇ ವಂಡಿ ಹ್ಯಾಂಡ್ ವ್ಯಾಕ್ಸಿಂಗ್ ಅಂದೆ. ಕರಡಿ ಸವಾಸ ಆಯ್ತು. ಹೇ ತ್ರಿಷಾ, ನಿನ್ ಡ್ರೀಮ್ ಬಾಯ್ ಫ್ರೆಂಡ್
ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್. ಸೊ ದೊಡ್ಡ ಬಂಗ್ಲೆಯಲ್ಲಿ ಪ್ರಿನ್ಸ್ ತರ ಲೈಫ್ ಲೀಡ್ ಮಾಡ್ತಿರೋನು ಇಲ್ಲೇನ್ ಮಾಡ್ತಿದ್ದಾನೆ? ಅವನ್ದೇನ್ ಡ್ರೆಸ್ ಸೆನ್ಸು, ಅವನ್ ಮುಖದಲ್ಲಿರೋ ಬಣ್ಣ, ಅವನ್ ಹತ್ರ ಬಂದ್ರೆ ಬರೋ ಪರ್ಫ್ಯೂಮ್ ಸ್ಮೆಲ್ಲು, ವಾ ಸೂಪರ್. ಎಷ್ಟೇ ಆದ್ರೂ ನಿನ್ ಡ್ರೀಮ್ ಬಾಯ್ ಅಲ್ವಾ? ಹಲೋ ಮೇಡಮ್, ಅವನ್ ಪ್ರಿನ್ಸ್ ಇಲ್ಲೇ ಮೈ ಜಕಿ. ಸಮ ಕಟ್ಟ ಅಂಡಿ ತಲ್ಲ ಮುಡಿಲ್ಲ. ನಮಸ್ಕಾರ ಮೇಡಮ್. ನಿನಗ್ ಸ್ವಲ್ಪ ನಾಚಿಕೆ ಆಗಲ್ವಾ? ಯು ಚೀಟರ್. ಯಾರ್ದೋ ಕಾರು, ಯಾರ್ದೋ ಡ್ರೆಸ್ ಹಾಕೊಂಡು ಪೋಸ್ ಕೊಟ್ಟು ಇನ್ನು ಎಷ್ಟ್ ಜನ ಹುಡುಗಿನ ಯಾಮಾರ್ಸಿದ್ಯಾ ಇದೇ ತರ? ಅಸಹ್ಯ ಆಗಲ್ವಾ ನಿನ್ ಜನ್ಮಕ್ಕೆ? ಮುಚ್ಚೋ ಬಾಯಿ. ಮಾಡೋದ್ ನೋಡಿದ್ರೆ ಮೆಕ್ಯಾನಿಕ್ ಕೆಲ್ಸ, ನಿನಗೆ ನನ್ನನ್ ತೋಳ್ಬೇಕಾ? ನೀನೊಬ್ಬ 3rd ಕ್ಲಾಸ್. ನಿನ್ ಯೋಗ್ಯತೆ ಏನು ಅಂತ ನಿನಗ್ ಗೊತ್ತೇನೋ? ಯೋಗ್ಯತೆ ಇಲ್ದೇ ಇರೋ ನೀನು. ಯಾಕಂಕಲ್? ಏನಿಲ್ಲಮ್ಮ, ನನ್ ಮಗಳು ತ್ರಿಷಾ ಜಗ್ಗಿ ಜೊತೆ ಜಗಳಾಡ್ತಿದ್ದಾಳೆ. ಅದೇನಾಯ್ತು ಅಂತ ನೋಡ್ಕೊಂಡ್ ಬರ್ತೀನಿ. ಈ ತರ ಕೆಲಸ ಮಾಡ್ಕೊಂಡು ಫುಟ್ಪಾತ್ ನಲ್ಲಿ ಜೀವನ ಮಾಡೋ ನಿನ್ನಂತ ಪುಂಡು ಪೋಕರಿಗೆ ನನ್ನಂತ ಕ್ಲಾಸ್ ಹುಡುಗಿ ಬೇಕಾ? ಇಡಿಯಟ್. ಅದಲ್ಲ, ಸತ್ತಿ ನನ್ ಕಣ್ಮುಂದೆ ಕಾಣಿಸ್ಕೊಂಡ್ರೆ ಏನ್ರಿ ಇದು? ಕುಡ್ದು ಬಂದಿದ್ದೀರಾ? ಮತ್ತೆ ಶುರು ಮಾಡ್ಕೊಂಡ್ರ? ಸ್ವಲ್ಪ ತಗೊಂಡಿದೀನಿ ಕಣೆ. ಸರಿ ಬನ್ನಿ ಊಟ ಮಾಡಿ. ಎಲ್ಲಿದ್ದಾಳ ಕರಿಯ ನೀನು ಮಗಳು? ಊಟನೂ ಬೇಡ ಏನು ಬೇಡ. ಅಮ್ಮ ಏನ್ರಿ ಇಷ್ಟೊತ್ತಲ್ ರಾಮಾಯಣ? ಊಟ ಮಾಡಿ ಮಲಗ್ಬಾರ್ದ? ಲೇ, ನನಗ್ ಊಟನೂ ಬೇಡ ಏನು ಬೇಡ. ಕರಿಯ ನಿನ್ ಮಗಳನ್ನ. ಅಮ್ಮ ಏನಮ್ಮ ಇದ್ ಗಲಾಟೆ? ವಯಸ್ಸಿಗೆ ಬಂದಿರೋ ಹೆಣ್ಮಗಳ ಮೇಲೆ ಕೈ ಮಾಡ್ತೀರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ನಿನ್ ಮಗಳು ಇವತ್ತು ನನ್ ಮಾನ ಮರ್ಯಾದೆನ ತೆಗೆದ್ಬಿಟ್ಲು ಕಣೆ. ನಾನೇನ್ ಮಾಡ್ದೆ? ಏನು ಮಾಡ್ದ? ಲೇ ಬಜಾರಿ, ಆ ಗ್ಯಾರೇಜ್ ಜಗ್ಗಿ ಹತ್ರ ಜಗಳಾಡ್ಕೊಂಡು ಬಂದಲ್ಲೇ, ಇದಕ್ಕಿಂತ ಮಾನ ಮರ್ಯಾದೆ ತೆಗಿಬೇಕಾ ನೀನು? ಮಾ, ಅವನೊಬ್ಬ 3rd ಕ್ಲಾಸ್ ಅಮ್ಮ. ಪ್ರೀತಿ ಅನ್ನೋ ಹೆಸರಲ್ಲಿ ಇರೋ ಬರೋ ಹುಡ್ಗಿರ್ಗೆಲ್ಲ ಮೋಸ ಮಾಡ್ತಿದ್ದ. ಅದಕ್ಕೆ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಕೊಂಡು. ನೀನೇನೋ ಹೊಡೆದೆ ಕಣೆ, ಅವನ್ ತಿರುಗಿಸಿ ಹೊಡೆದಿದ್ರೆ ಏನಾಗ್ತಿತ್ತು? ಆ 3rd ಕ್ಲಾಸ್ ನನ್ ಮಗ ನನಗೇನ್ ಮಾಡ್ತಾನೆ? ಏಯ್ ನೋಡೆ ಹೆಂಗ್ ಮಾತಾಡ್ತಾಳ ನೋಡೆ. ರೀ, ಅವಳು ಕರೆಕ್ಟ್ ಆಗಿ ಮಾತಾಡ್ತಿದ್ದಾಳೆ, ನೀವ್ಯಾಕೆ ಹಿಂಗ ಆಡ್ತಿದ್ದೀರಾ? ಏನೇ ನೀನು ಅವಳಿಗೆ ಸಪೋರ್ಟ್ ಮಾಡ್ತಿದೀಯಾ? ಅವಳೇನೋ ಅವನನ್ನ 3rd ಕ್ಲಾಸ್ ಅಂದ್ಲು, ಆದ್ರೆ ಅವನ್ ಯಾರು ಗೊತ್ತೇನೆ?
ಹೈ ಕ್ಲಾಸ್. ಇಲ್ಲಿ ನಿಂತಿದ್ದಾಳಲ್ಲ ನಿನ್ನ ಮಗಳು, ಇವಳು ಲೋ ಕ್ಲಾಸ್ ಕಣೆ. ಇವಳೇನೋ ಅವನನ್ನ ಹೊಡೆದು ಬಂದ್ಲು, ಆದ್ರೆ ನಮ್ ಬಾಸ್ ಮಗಳು ಏನ್ ಮಾಡಿದ್ಲು ಗೊತ್ತೇನೆ? ಅವನನ್ನ ಪ್ರೀತಿ ಮಾಡಿ ತಬ್ಕೊಂಡ್ಬಿಟ್ಲು. ಈ ವಿಷಯ ನಮ್ ಬಾಸಿಗೆ ಗೊತ್ತಿಲ್ಲ. ಗೊತ್ತಾದ್ರೆ ಅವನ ಮನೆ ಅಳಿಯ ಆಗ್ತಾನೋ ಇಲ್ಲ ಅಳದೆ ಹೋಗ್ತಾನೋ ಗೊತ್ತಿಲ್ಲ ಕಣೆ, ಗೊತ್ತಿಲ್ಲ. ಎದೋಳ್ರಿ ಮೇಲೆ, ಎದೋಳ್ರಿ, ಒಂದ್ ಸ್ವಲ್ಪ ಊಟ ಮಾಡ್ರಿ. ಯಾವಾಗ್ಲೂ ಉಳ್ದಿದೆ ಆಗೋಯ್ತು. ಅಯ್ಯೋ ಟೈಮ್ ಆಗೋಯ್ತು. ಅಮ್ಮೋರೆ ಹಾಲು ಇನ್ನ ಸ್ವಲ್ಪ ಕುಡೀರಿ. ಮಮ್ಮಿ ಬಾಯ್. ಏ ಸಹನಾ, ಸಹನಾ ನಿತ್ಕೊಳ್ಳೆ. ಏ ಸಹನಾ, ಇಷ್ಟೊತ್ತಲ್ಲಿ ಇಷ್ಟ ಅರ್ಜೆಂಟ್ ಆಗಿ ಎಲ್ಲಿ ಹೋಗ್ತಿದ್ಯಾ? ಮ್ಯೂಸಿಕ್ ಕ್ಲಾಸ್ಗೆ. ಇದೇನ್ ಮಮ್ಮಿ ಹೊಸದಾಗಿ ಏನೇನೋ ಪ್ರಶ್ನೆ ಕೇಳ್ತಿದ್ಯಾ? ಮದ್ವೆ ಆಗೋ ಹುಡುಗಿ ನೀನು. ಇಂಥ ಟೈಮಲ್ಲಿ ನಿನ್ ಮನ್ಸಲ್ಲಿ ಮಾಡೋ ಎಲ್ಲ ಆಸೆಗಳಿಗೂ ಈಗ್ಲೇ ಕಡಿವಾಣ ಹಾಕು. ನೋಡ್ ಮಮ್ಮಿ, ನನ್ಗೆ ನಿನ್ನ ಪಪ್ಪನ ಬಿಟ್ರೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ. ನಿಮ್ಮಿಬ್ರ ಮನ್ಸ್ನ ನಾನ್ ಯಾವತ್ತೂ ನೋಯಿಸೋ ಕೆಲ್ಸ ಮಾಡಲ್ಲ. ಓಕೆನಾ ಮೈ ಸ್ವೀಟ್ ಮದರ್? ಯಾಕೋ ನೀನ್ ಸುಳ್ಳು ಹೇಳ್ತಿದ್ಯಾ ಅನ್ಸ್ತಿದೆ. ಇವಳು ಕ್ಲಾಸಾಗ ಬರ್ದೆ ಅಲ್ಲೇನ್ ಮಾಡ್ತಾ ಇದ್ದಾಳೆ? ಎಕ್ಸ್ಕ್ಯೂಸ್ ಮೀ. ಕ್ಯಾ ಮೇಡಮ್, ಯು ಹೆಲ್ಪ್ ಮೇ. ನಿಂಗಿಷ್ಟೇ ಇಂಗ್ಲಿಷ್ ಗೊತ್ತಿರೋದಂತ ನಂಗೆ ಗೊತ್ತು. ನಿಮ್ ಬಾಸ್ನ ಕರಿ. ಮೇಡಮ್ ಕರೆದ್ರ? ಏ ಕರಡಿ, ನಾನ್ ನಿನ್ನಲ್ಲ, ನಿಮ್ ಬಾಸ್ ಜಗ್ಗಿನ್ ಕರಿ ಅಂದಿದ್ದು. ಏನದು? ನಿಮ್ದು ಕಣ್ಗೆ ಬಾಳೆಹಣ್ಣಿಗೆ ಇಟ್ಕೊಂಡಿದ್ದಾರೆ ಇಲ್ಲ ಬದನೆಕಾಯಿಗೆ ಇಟ್ಕೊಂಡಿದ್ದಾರೆ. ಇಲ್ಲಿ ನಾರಿ ಸೀರೆಗೆ ಉಟ್ಕೊಂಡ್ ಬಂದು ಜಗ್ಗು ಬೈಗೆ ಕೇಳ್ತಾ ಇದಾರೆ. ಜಗ್ಗು ಬೈದು ಇಲ್ಲ ತಾನೆ? ಅಯ್ಯೋ ನಿನ್ ತಲೆಲೇನ ಇಟ್ಕೊಂಡಿದ್ಯಾ? ಜಗ್ಗಿ ಬೈ ಅಲ್ಲಿಲ್ಲ, ಇಲ್ಲಿದ್ದಾನೆ. ನಿಮ್ ಜೊತೆ ಮಾತಾಡ್ಬೇಕು. ಮಾತಾಡಿ. ಇಲ್ ಬೇಡ, ಹೊರಗೋಗಣ್ವಾ? ನೋಡಿ, ನಂಗ್ ಮಾಡಕ್ ತುಂಬಾ ಕೆಲ್ಸ ಇದೆ, ನಾನು ಎಲ್ಲೂ ಬರಕ್ಕಾಗಲ್ಲ. ಏನ್ ಮಾತಾಡ್ಬೇಕೋ ನೀವ್ ಇಲ್ಲೇ ಮಾತಾಡಿ. ಇಲ್ಲೆಲ್ಲ ಮಾತಾಡೋ ಅಂತದಲ್ಲ. ನೀವೀಗ ಬರ್ತಿರೋ ಇಲ್ವೋ? ನೀವೀಗ ಬರಲ್ಲ ಅಂತಂದ್ರೆ ನೀವ್ ಬರೋರ್ಗು ನಾನು ಇಲ್ಲಿಂದ ಹೋಗಲ್ಲ. ಒಂದ್ ನಿಮಿಷ. ಮೇಡಮ್, ನಿಮ್ಗೆ ಕಾಫಿ ಬೇಕಾ ಟೀ ಬೇಕಾ ಕುಡಿಯಕ್ಕೆ? ಬಿಟ್ಬಿಡಿ ಮೇಡಮ್, ಗುರಾಯಿಸ್ಬೇಡಿ. ನಾವ್ 3 ಜನ ನಿಮ್ ಹೆಸರು ಹೇಳ್ಕೊಂಡು ಕುಡ್ಕೊಂಡ್ಬಿಡ್ತೀವಿ. ಬಂದ ಜಗ್ಗಿ. ದೇಕೋ ಬಾಸು, ಹುಡ್ಗಿರ್ ಹಿಂದೆ ಹೋದ್ರೆ ಜೀವನದಲ್ಲಿ ಉದ್ಧಾರಗೆ ಆಗಲ್ಲ ಅಂತ ಗೊತ್ತಿದ್ರು ಜಗ್ಗುಬಾಯಿ ಹುಡ್ಗಿ ಹಿಂದೆ ಹೋಗ್ತಾ ಇದ್ದಾನೆ. ಏಯ್, ನಮ್ ಜಗ್ಗಿ ಹಿಂದೆ ಅಲ್ಲ, ಮುಂದೆ ಬೋರ. ಹಲೋ, ಅಲ್ಲಿ ಕೂತ್ಕೊಂಡ್ರೆ ಗಾಡಿ ಓಡ್ಸೋದು ಯಾರು? ಕಾನ್ಬೈ, ಅಲ್ಲ, ಹುಡುಗಿ ಹಿಂದೆ ಜಗ್ಗಿ ಹೋದ್ರೆ ಉದ್ಧಾರ ಆಗಲ್ಲ ಅಂತ ವೇದಾಂತ ಹೇಳೋ ನೀನು ಆಂಟಿ ಹಿಂದೆ ಹೋಗ್ತಿಯಲ್ಲ, ಯಾಕೆ? ನೀನ್ ಮಾತ್ರ ಉದ್ಧಾರ ಆಗ್ಬಿಡ್ತೀಯಾ? ಕಟ್ಟಾಗ್ಯದ. ಏ ಕಾನ್, ಇಪ್ಪ ಹೇಳು, ನೀ ಎಪ್ಪಡಿ ಉದಾರ ಆಗ್ರೆ? ನಮ್ದು ಎಲ್ಲದಕ್ಕೆ ಉತ್ತರಗೆ ಗೊತ್ತು. ಏನ್ ಗೊತ್ತು? ಅಲ್ಲ, ನಾನು ಹುಡುಗಿರಿಗೆ ಹಿಂದೆ ಹೋದ್ರೆ ಉದ್ಧಾರಗೆ ಆಗಲ್ಲ, ಅದಕ್ಕೆ ನಾನು ಆಂಟಿರ್ಗೆ ಹಿಂದೆ ಹೋಗ್ತೀನಿ. ಏನು ಮಾತಾಡ್ದೆ ಸೈಲೆಂಟ್ ಆಗಿ ಬರ್ತಿದ್ಯಾ? ಮಾತಾಡಕ್ ಇಷ್ಟ ಇಲ್ವಾ? ಹಾಗೇನಿಲ್ಲ. ಮತ್ತೆ ಮಾತಾಡು. ನೋಡಿ, ಮಾತಾಡ್ಬೇಕಂತ ಕರ್ಕೊಂಡ್ ಬಂದಿದ್ ನೀವು, ನಾನಲ್ಲ. ಹೇ, ನಿನಗ್ ಜ್ಞಾಪಕ ಇದೆಯಾ? ನಮ್ಮಪ್ಪ ನನ್ಗೆ ಕಾರ್ ಗಿಫ್ಟ್ ಮಾಡಿದಾಗ ಫಸ್ಟ್ ನೀನೇ ಡ್ರೈವರ್ ಆಗಿದ್ದೆ. ಆಗ್ಲೂ ನಾವಿಬ್ರು ಟ್ರಾವೆಲ್ ಮಾಡ್ತಿದ್ವಿ, ಈಗ್ಲೂ ನಾವಿಬ್ರು ಟ್ರಾವೆಲ್ ಮಾಡ್ತಿದ್ವಿ. ಇದೆಲ್ಲ ನೋಡ್ತಾ ಇದ್ರೆ ನಿನ್ಗೇನನ್ಸತ್ತೆ? ನನಗೇನೋ ಈ ಕಾರಿಗೆ ಪರ್ಮನೆಂಟ್ ಡ್ರೈವರ್ ಅನ್ಸುತ್ತೆ. ಏನೋ ಅಂದಂಗಿತ್ತು. ಏನು ಹೇಳಿಲ್ಲ.
ಬಟ್ ನನ್ಗೆ ನಿನ್ ಬಗ್ಗೆ ತುಂಬಾನೇ ಕೋಪ ಇತ್ತು. ನಿನ್ ಗೆಟಪ್ಪು ಹುಟ್ಟು ಎಲ್ಲ ನೋಡಿದ್ರೆ ಇವ್ನ್ ಯಾರೋ 3rd ಕ್ಲಾಸು ಹಾಗೆ ಹೀಗೆ ಅಂತೆಲ್ಲ ಬೈದಿದ್ದೆ. ಆದ್ರೆ ಇವತ್ತು ನಿನ್ ಬಗ್ಗೆ ಬೇರೆನೆ ಫೀಲಿಂಗ್ ಇದೆ. ಕಾರ್ ನಿಲ್ಸು. ತಗೋ. ಏನಕ್ಕಿದು? ಜಾಸ್ತಿ ಕ್ವಶನ್ಸ್ ಎಲ್ಲ ಕೇಳ್ಬೇಡ, ಹೋಗ್ ಹಾಕೊಂಬ. ಎಲ್ಲಿ? ಇಲ್ಲೇ. ಸವಾಸ ಮಾಡಿದ್ರೆ ನಡು ರಸ್ತೆ ನಿಲ್ಲಿಸ್ತಾರೆ, ನನ್ನ ಗ್ಯಾರಂಟಿ ಆಯ್ತು. ನಾನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ಗೊತ್ತಾ? ನಂಗೆ ಸಂಗೀತ ಅಂದ್ರೆ ತುಂಬಾನೇ ಇಷ್ಟ. ನೀನ್ ನುಡ್ಸೋ ಸ್ವರದಿಂದಲೇ ನಾನ್ ತುಂಬಾ ಚೆನ್ನಾಗಿ ಹಾಡ್ತೀನಿ ಅಂತ ನನಗೆ ಗೊತ್ತಾಗಿದ್ದು. ಅದಕ್ಕೆ ನಾನ್ ತುಂಬಾನೇ ಯೋಚನೆ ಮಾಡಿ ಒಂದ್ ನಿರ್ಧಾರ ತಗೊಂಡಿದ್ದೀನಿ. ಆ ನಿರ್ಧಾರ ನಿಂಗ್ ಸರ್ಪ್ರೈಸಿಂಗ್ ಆಗಿರುತ್ತೆ. ಈ ದಿನ ನಿನ್ ಜೀವನದಲ್ಲಿ ಯಾವತ್ತೂ ಮರೆಯಕ್ ಸಾಧ್ಯ ಇಲ್ಲ. ಐ ಲವ್ ಯು. ಐ ಲವ್ ಯು ಸೋ ಮಚ್, ಸೋ ಮಚ್. ಐ ಲವ್ ಯು ಸೋ ಮಚ್. ನಿಮ್ ಬಗ್ಗೆ ನೀವು ಎಲ್ಲ ಹೇಳ್ಕೊಂಡ್ರಿ, ಬಟ್ ನನ್ ಬಗ್ಗೆ ನಾನು ಹೇಳ್ಕೊಳ್ಳೋದಕ್ಕೆ ಏನು ಇಲ್ಲ ರೀ. ಏನು ಇಲ್ದೇ ಇರೋ ನನಗೆ ನೀವ್ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ. ಇದೆಲ್ಲ ಕನ್ಸ್ ಅನ್ಸತ್ತೆ. ನಿಮ್ ಪ್ರೀತಿನ ಸ್ವೀಕರಿಸ್ಬೇಕು ಇಲ್ಲ ನಿರಾಕರಿಸ್ಬೇಕು ನನಗೊಂದು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನನ್ನ ಮಚ್ಚಿ ಇವನೇನಾ ಹೀರೋಯಿನ್ನ ಟಚ್ ಮಾಡಿದ್ರೆ ಹೀರೋ ಬಂದು ಬೇಜಾನ್ ಬಿಲ್ಡಪ್ ಕೊಡ್ತಾನೆ ಅನ್ಕೊಂಡೆ. ಸೈಲೆಂಟ್ ಆಗಿ ನಿಂತವನೆ. ಅದೇ ಹೀರೋ, ಅದೇ ಹೀರೋಯಿನ್, ಸೇಮ್ ವಿಲನ್, ಲೊಕೇಶನ್ ಮಾತ್ರ ಚೇಂಜ್. ಆವತ್ತು ನೀನು ನನ್ಗೊಡ್ದಾಗ ನಿನ್ನ ಗ್ಯಾರೇಜ್ ಅಲ್ಲಿ ಇರೋರು ಮಾತ್ರ ನೋಡಿದ್ರು. ಇವತ್ತು ನಾನು ನಿನ್ಗೊಡಿಯೋದನ್ನ ಇಡೀ ಊರೇ ನೋಡುತ್ತೆ.
ನನ್ಗೇನು ಆಗಿಲ್ಲ. ಅದೇನಾಯ್ತು? ನೋಡು ಅದೆಲ್ಲ ಏನು ಹೇಳ್ಬೇಡ, ಹೋಗಿ ರೆಸ್ಟ್ ತಗೋ. ಪಪ್ಪ ಬೇಡ ಅಂತ ಹೇಳಿದ್ನಲ್ಲ, ಕರ್ಕೊಂಡು ನಡಿ. ಒಂದ್ ನಿಮಿಷ ಬಾಪ್ಪ. ನಾನಾ? ಹಾ, ನೀನು ನಿನ್ ತಂಟೆ ತರ್ಲೆ ಎಲ್ಲವನ್ನ ನಾ ಸಹಿಸ್ಕೊಂಡಿದ್ದೀನಿ. ಆದ್ರೆ ಬೆಂಕಿ ಜೊತೆಲಿ ಸರ್ಸಾಡ್ತಾ ಇದ್ಯಲ್ಲ, ಇದ್ ನಿನ್ಗ್ ಬೇಕೇನಪ್ಪ? ಹಾ, ಅಲ್ಲ, ಸಹನಾ ಅನ್ನೋ ಹುಡುಗಿ ಜೊತೆ ನಿಂದೇನ್ ವ್ಯವಹಾರ? ಅವ್ರ ತಂದೆ ಯಾರು ಅಂತ ಗೊತ್ತಾ? ಮಗಳ ಪ್ರೀತಿಗೋಸ್ಕರ ಆತ ಏನ್ ಮಾಡೋಕ್ಕೂ ತಯಾರಿದ್ದಾನೆ. ಆದ್ರೆ ಅವರ ಅಂತಸ್ತಿಗೆ ಧಕ್ಕೆ ಬರೋ ವಿಷಯ ಬಂದ್ರೆ ಏನ್ ಮಾಡೋದಕ್ಕೂ ಹೆಸೋದಿಲ್ಲ ಆತ. ಅಂತವ್ರ ಜೊತೆಗೆ ನೋಡಿ ಸರ್, ನೀನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಯಾವತ್ತೂ ಅವ್ರನ್ನ ಪ್ರೀತಿಲ್ಲ ಸರ್, ಅವರೇ ನನ್ನ ಪ್ರೀತಿಸ್ತಾ ಇರೋದು. ಆದ್ರೆ ನನ್ನ ಲವ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಸರ್. ಒಂದು ವೇಳೆ ನನ್ನ ಮದ್ವೆ ಆದ್ರೆ AC ರೂಮ್ನ ಬಿಟ್ಟು ನನ್ನ ಪಕ್ಕ ಸ್ಪ್ಯಾನರ್ ಹಿಡ್ಕೊಂಡು ನಿಂತ್ಕೋಬೇಕಾಗತ್ತೆ ಸರ್. ನನ್ನ ಹೆತ್ತ ತಾಯಿ ಬದುಕಿದ್ರು ಈ ಮದ್ವೆನ ಒಪ್ತಿರ್ಲಿಲ್ಲ ಸರ್. ನನ್ನ ಯೋಗ್ಯತೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಸರ್. ನನ್ನ ಯೋಗ್ಯತೆ ಏನಿದ್ರು ಆಡಿ ಕಾರ್ನ ರಿಪೇರಿ ಮಾಡಬಹುದು, ಟೆಸ್ಟ್ ಡ್ರೈವ್ ಕೊಡಬಹುದು. ಆದ್ರೆ ಅದಕ್ಕೆ ಓನರ್ ಆಗೋ ಹಣೆ ಬರ ನನಗಿಲ್ಲ ಸರ್. ನನ್ಗೆ ಚೆನ್ನಾಗಿ ಗೊತ್ತಿದೆ ಸರ್. ಬರ್ತೀನಿ ಸರ್. ಏ ಜಗ್ಗಿ, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಪ್ಪ. ಇರ್ಲಿ, ಹೊರಡು. ಏನಿವತ್ತು ಸಾಹೇಬ್ರದ್ದು ಇಷ್ಟೊತ್ತಾದ್ರೂ ಪಾರ್ಟಿ ನಡೀತಾನೆ ಇದೆ. ಯಾಕ್ರಿ, ಏನಾಯ್ತು? ಐಶ್ವರ್ಯ, ಸಹನಾ ಯಾಕೋ ತುಂಬಾ ತಪ್ಪು ಮಾಡ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಏನ್ ಹೇಳ್ತಾ ಇದ್ದೀರಾ? ಅವಳಿಗೆ ಪ್ರಪಂಚ ಜ್ಞಾನ ಕಡಿಮೆ. ತುಂಬಾ ಚಿಕ್ಕ ಹುಡುಗಿ ಅವಳು. ಈ ಹುಡುಗಾಟದ ಬುದ್ಧಿಯಿಂದ ಎಲ್ಲಿ ಜೀವನ ಹಾಳು ಮಾಡ್ಕೋತಾಳು ಅಂತ ಭಯ ಆಗ್ತಾ ಇದೆ. ನೀವು ಅವಳ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊತಾ ಇದ್ದೀರಾ. ನೀವೇ ಹೇಳಿದ್ರಲ್ಲ ಅವಳಿನ್ನು ಚಿಕ್ಕ ಹುಡುಗಿ ಅಂತ. ಅವಳಿಗೆ ನಾನ್ ಬುದ್ಧಿ ಹೇಳ್ತೀನಿ. ಬೆಳಿಗ್ಗೆ ಅವಳ ಹತ್ರ ಮಾತಾಡ್ತೀನಿ. ಈಗ ಕುಡ್ದಿದ್ ಸಾಕು, ಬಂದು ಊಟ ಮಾಡಿ ಮಲ್ಕೊಳ್ಳಿ. ನೀನು ಹೋಗಿರು, ನಾನು ಬರ್ತೀನಿ. ಸರಿ, ಬೇಗ ಬನ್ನಿ. ಸಹನಾ, ಗುಡ್ ಮಾರ್ನಿಂಗ್ ಮಮ್ಮಿ. ತಗೋ. ಇದೇನು ನೀನ್ ಕಾಫಿ ಕೊಡ್ತಿದ್ಯಾ? ಸಹನಾ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ನೀನೇನ್ ಮಾಡ್ತಿದ್ಯಾ ಅನ್ನೋ ಅರಿವಿದ್ಯಾ ನಿನಗೆ? ಎಲ್ಲಾ ವಿಷಯದಲ್ಲಿ ನಿನಗೆ ಮುದ್ದು ಮಾಡೋದಕ್ಕೆ ನೀನು ಚಿಕ್ಕ ಹುಡುಗಿ ಅಲ್ಲ, ಬೆಳೆದು ದೊಡ್ಡೋಳಾಗಿದ್ಯಾ. ಮಮ್ಮಿ, ಬೆಳಗ್ಗೆ ಏನಕ್ಕೆ ಏನೇನೋ ಮಾತಾಡ್ತಿದ್ಯಾ? ಈಗ ಮಾತಾಡ್ದೆ ಹೋದ್ರೆ ಮುಂದೆ ನಾನು ನಿಮ್ಮಪ್ಪ ವ್ಯತ್ಯೆ ಪಡ್ಬೇಕಾಗತ್ತೆ. ರಂಜಿ ಜೊತೆ ನಿನ್ ಮದುವೆ ಫಿಕ್ಸ್ ಆಗಿದೆ, ನೆನ್ಪಿದ್ಯಲ್ವಾ? ಗೊತ್ತು. ಎಲ್ಲ ಗೊತ್ತಿದ್ರು ಯಾಕೆ ಆ ಗ್ಯಾರೇಜ್ ಹುಡುಗನ್ ಜೊತೆ ಸುತ್ತಾಡ್ತಿದ್ಯಾ? ಸುಮ್ನೆ ನಿನ್ ಹುಚ್ಚಾಟಕ್ಕೆ ಯಾಕೆ ಪಾಪ ಹುಡುಗನ್ ಬಲಿಪಶು ಮಾಡ್ತಿದ್ಯಾ? ಹೋ ಅದಾ? ಮಮ್ಮಿ, ನಾನು ನಿಮ್ ಹಾಗೆ ಜಗ್ಗಿನ ಮೊದ್ಲು 3rd ಕ್ಲಾಸು ಹಾಗೆ ಹೀಗೆ ಅಂತೆಲ್ಲ ಅನ್ಕೊಂಡಿದ್ದೆ. ಆದ್ರೆ ಆಮೇಲೆ ಗೊತ್ತಾಯ್ತು ಅವನ್ ಮನ್ಸು ಮಗು ತರ ಅಂತ. ಅವ್ನ್ ನಮ್ಗಿಂತ ಕೆಳಮಟ್ಟದಲ್ಲೇ ಜೀವನ ಮಾಡ್ತಿರ್ಬೋದು, ಆದ್ರೆ ಅವನೆಷ್ಟು ಸುಖವಾಗಿದ್ದಾನೆ ಗೊತ್ತಾ? ಅವ್ನ್ ನೋಡಕ್ ಮಾತ್ರ ಹೊರಟು ಮನ್ಸು ತುಂಬಾನೇ ಸಾಫ್ಟ್. ಸಹನಾ, ನಾನ್ ನಿನ್ ಹತ್ರ ಅವ್ನ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳ್ತಾ ಇಲ್ಲ. ನೀನ್ ಅವ್ನ ಹಿಂದೆ ಸುತ್ತಾಡಿ ನಿನ್ ಕ್ಯಾರೆಕ್ಟರ್ಗೆ ಮಸಿ ಮಲ್ಕೋಬೇಡ ಅಂತ ಹೇಳ್ತಾ ಇರೋದು. ನನ್ ಮಗಳು ಎಲ್ಲಿ ದುಡುಕಿ ತಪ್ಪು ಮಾಡಿ ಎಲ್ಲಿ ನಾ ಸ್ಟೇಟಸ್ಗೆ ಧಕ್ಕೆ ತರ್ತಾಳೆ ಅಂತ ನಿಮ್ಮಪ್ಪ ಎಷ್ಟು ಕೊರಗ್ತಾ ಇದಾರೆ ಗೊತ್ತಾ? ಮಮ್ಮಿ, ಡ್ಯಾಡಿಗೊಂದ್ ಸ್ಟೇಟಸ್ ಇದೆ ನಿಜ, ಆದ್ರೆ ಅವ್ರು ಯಾವ ಸ್ಟೇಟಸ್ ನೋಡ್ದೆ ನಿನ್ನ ಮದ್ವೆ ಆಗಿಲ್ವಾ? ಪಪ್ಪ ನಿನ್ನ ಮದ್ವೆ ಆಗ್ಬೇಕಾದ್ರೆ ನಿನ್ಗೆ ಯಾವ ಸ್ಟೇಟಸ್ ಇತ್ತು ಮಮ್ಮಿ? ಹೇಳದ್ನ ಕೇಳೆ ಅಂದ್ರೆ
ನನ್ಗೆ ಬುದ್ಧಿವಾದ ಹೇಳ್ತೀಯಾ? ಸುಮ್ನೆ ನಿಮ್ ತಂದೆ ತೋರ್ಸಿದ ಹುಡುಗನ್ ಮದ್ವೆ ಮಾಡ್ಕೊಂಡು ಅವ್ರ ಗೌರವ ಉಳಿಸು. ಸರಿ ಮಮ್ಮಿ, ನೀವ್ ತೋರ್ಸಿದ ಹುಡುಗನ್ನೇ ಮದ್ವೆ ಆಗ್ತೀನಿ. ಹ್ಯಾಪಿನಾ? ಆದ್ರೆ ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ, ನಾನ್ ರಂಜಿತ್ ನಮ್ಮ ಮದ್ವೆ ಆಗಿದ ತಕ್ಷಣ ನೆಮ್ಮದಿ ಆಗಿರ್ತೀನಿ ಅಂತ ಮಾತ್ರ ಅನ್ಕೊಳ್ಬೇಡಿ. ನಿಮಗ್ ಬೇಕಾಗಿರೋದು ನಿಮ್ ಸ್ಟೇಟಸ್ ತಾನೆ, ನನ್ ಸಂತೋಷ ಅಲ್ವಲ್ಲ. ನಿನಗೆ ಹೇಗ್ ಸಂತೋಷ ಪಡಿಸ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ರೀ, ನೀವು ಅವಳು ಮದ್ವೆಗೆ ಒಪ್ಕೊಂಡಿದ್ದಾಳೆ ರೀ. ಎಲ್ಲ ನೀವ್ ಅನ್ಕೊಂಡಾಗೆ ಆಗತ್ತೆ. ಹಾ, ಎಲ್ಲ ತಂದೆ ತಾಯಂದ್ರು ಅವ್ರಿಗೆ ಮಕ್ಕಳು ಹುಟ್ಟಿದಾಗ ಅವ್ರು ಯಾವಾಗ ಮಾತಾಡ್ತಾರೆ, ಯಾವಾಗ ದೊಡ್ಡವರಾಗ್ತಾರೆ ಅಂತ ಎಷ್ಟು ಆಸೆ ಪಡ್ತಾ ಇರ್ತೀವಲ್ವಾ? ಚಿಕ್ಕವರಾಗಿದ್ದಾಗ ಅವ್ರು ಆಡೋ ಮುದ್ದು ಮಾತುಗಳನ್ನು ಕೇಳಿ ಎಷ್ಟು ಖುಷಿ ಪಡ್ತೀವಿ. ಅದೇ ಅವ್ರು ದೊಡ್ಡವರಾದಾಗ ಅವ್ರು ಆಡೋ ಮಾತುಗಳು ಮನಸ್ಸಿಗೆ ಎಷ್ಟು ನೋವು ಮಾಡುತ್ತಲ್ವಾ? ಭಗವಂತ ನನಗೆ ಎಲ್ಲವನ್ನೂ ಕೊಟ್ಟ, ಆದರೆ ಇವ್ರು ಆಡೋ ಮಾತುಗಳನ್ನು ತಡ್ಕೊಳ್ಳೋ ಶಕ್ತಿ ಮಾತ್ರ ಕೊಡ್ಲಿಲ್ಲ. ಗುಡ್ ಮಾರ್ನಿಂಗ್. ನೀವೇನ್ ಮೇಡಮ್ ಇಲ್ಲಿ? ಹೌದು, ನಾನೇ. ನಾನಿಲ್ಲಿ ಬಂದಿರೋದು ನಿಜ, ನಿನ್ನ ನೋಡ್ತಿರೋದು ನಿಜ. ಜಗ್ಗಿ, ನಾನಿನ್ನ ತುಂಬಾನೇ ಇಷ್ಟ ಪಡ್ತಾ ಇದೀನಿ. ನಿನ್ನ ಬಿಟ್ ಬದುಕೋ ಶಕ್ತಿ ಖಂಡಿತವಾಗ್ಲೂ ನನ್ಗಿಲ್ಲ. ನನಗೆ ಹಠ ಜಾಸ್ತಿ. ಏನಾದ್ರೂ ಬೇಕು ಅಂದ್ರೆ ಅದ್ ಬೇಕೇ ಬೇಕು. ಬಿಕಾಸ್ ನಾನು ಧನಂಜಯ್ ಅವ್ರ ಮಗಳು. ಹಠದಲ್ಲಿ ನಮ್ಮಪ್ಪನೇ ಮೆರೆಸ್ತೀನಿ. ಮೇಡಮ್, ನಿಮ್ ಕೋಪ, ಪ್ರೀತಿ, ಹಠ ಎಲ್ಲ ಯಾಕ್ರಿ ಬಡಪಾಯಿ ಮೇಲೆ? ನೀವು ಬುದ್ಧಿವಂತರು, ವಿದ್ಯಾವಂತರು. ನಿಮ್ಗೆ ಈ ಪ್ರಪಂಚ ತುಂಬಾ ಚೆನ್ನಾಗಿ ಗೊತ್ತಿದೆ. ನಿಮ್ಮಂತವ್ರು ನಮ್ಮಂತವ್ರ ಹಿಂದೆ ಬಿದ್ದು ನಿಮ್ ಸುಂದರವಾದ ಜೀವನನ ಹಾಳು ಮಾಡ್ಕೋಬೇಡಿ ಮೇಡಮ್. ನೀವೇನೇ ಹೇಳಿದ್ರು ಅಷ್ಟೇ, ನಾನ್ ಕೂಡ ಒಪ್ಕೊಳಕ್ಕೆ ರೆಡಿ ಆಗಿಲ್ಲ. ನಾನು ಎಲ್ಲಾನು ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರೋದು. ಯಾಕೆ? ನನ್ನ ಒಪ್ಕೊಳ್ಳೋದಿಕ್ಕೆ ಹಣದ ಭಯನ, ಅಂತಸ್ತಿನ ಭಯನ, ಅಥವಾ ನಮ್ಮಪ್ಪ ಹೋಮ್ ಮಿನಿಸ್ಟರ್ ಅಂತಾನ? ಒಂದ್ ಹೆಣ್ಣಾಗಿ ನಾನೇ ಪ್ರೀತಿಗೋಸ್ಕರ ಮನೆ ಬಿಟ್ಟು ಬಂದಿದ್ದೀನಿ. ಏನಾದ್ರೂ ಇದಕ್ಕೆ ಒಪ್ಲಿಲ್ಲ. ನಿಮ್ ಜೊತೆ ಇದ್ದ ಯಾವಾಗ್ಲೂ ಜಗಳನೇ ರೀ. ಬನ್ರಿ. ತಪ್ಪಿಸ್ಕೊಂಡ ಅವನನ್ನ ಮುಗಿಸಿ ನನ್ನ ಮಗಳನ್ನ ಮನೆ ಕರ್ಕೊಂಡು ಬನ್ನಿ.
ಜಗ್ಗಿ ನಮ್ಮನೆಗೆ ಯಾಕೆ ಕರ್ಕೊಂಡ್ ಬಂದೆ? ಜಗ್ಗಿ ಸ್ಟಾಪ್! ಜಗ್ಗಿ ನಿಲ್ಸು, ನಿಂಗೊಂಚೂರು ಬುದ್ಧಿ ಇಲ್ವಾ? ಏಯ್, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಬಂದ್ರಿ ಹೇಳ್ತೀನಿ. ನಾನ್ ಬರಲ್ಲ ಜಗ್ಗಿ. ಬಂದ್ರಿ. ಜಗ್ಗಿ ಜಗ್ಗಿ ಅದ್ ಹಂಗ. ಸಹನಾ, ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ, ಬುದ್ಧಿ ಬರಲ್ಲ. ಕೊನೆಗೂ ನಾವು ತಲೆ ತೆಗ್ಸೋ ಕೆಲಸ ಮಾಡ್ಬಿಟ್ಟಿಯಲೆ. ಬಾರೆ. ಅಮ್ಮ, ನಾನ್ ಬರಲ್ಲ. ಬದುಕ್ತರು ಇವನ್ ಜೊತೆನೆ, ಸತ್ರು ಇವನ್ ಜೊತೆನೆ. ಮುಚ್ಚೆ ಬಾಯಿ. ಏನ್ ಮಾಡ್ತಾ ಇದ್ಯಾ? ನನ್ ಮಗಳ ಮೇಲೆ ಕೈ ಮಾಡ್ತೀಯಾ? ಏಯ್, ಇವಳು ಹುಟ್ಟಿದ ಮೇಲೆ ಕಣೆ ನಂಗೆ ಐಶ್ವರ್ಯ, ಅಂತಸ್ತು, ಅಧಿಕಾರ ಎಲ್ಲ ಬಂದಿದ್ದು. ಈ ಮನೆ ಮಹಾಲಕ್ಷ್ಮಿ ಇವಳು. ನೋವಾಯ್ತ ಪುಟ್ಟ? ನೋಡು, ಇದ್ರಲ್ಲಿ ನಿಂದೇನೂ ತಪ್ಪಿಲ್ಲ. ಯಾಕೆಂದ್ರೆ ಈ ನನ್ ಮಗಳು. ನೀನ್ ಯಾವತ್ತೂ ತಪ್ಪು ಮಾಡೋದಿಲ್ಲ. ಈ ತಪ್ಪಿಗೆಲ್ಲ ಕಾರಣ ಈ ನಾಯಿ. ನನ್ನ ಮನೆ ನಂದ ಗೋಕುಲ ಕಣೋ. ಈ ಮನೆ ದೀಪ ಅವಳು. ಆ ದೀಪನೇ ಆರ್ಸಕ್ ನೋಡ್ತೀಯಾ? ಸರ್, 1 ನಿಮಿಷ ನನ್ ಮಾತು ಕೇಳಿ ಸರ್. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಿಮ್ ಮಗಳನ್ನ ಕರ್ಕೊಂಡು ಹೋಗೋದಾದ್ರೆ ಎಷ್ಟೊತ್ತು ಸರ್? 5 ನಿಮಿಷ. ನನಗಳ ಪ್ರೀತಿಗಿಂತ ನಿಮ್ಮೇಲಿರೋ ಗೌರವ ದೊಡ್ಡದು ಸರ್. ರೀ, ಪ್ರಪಂಚದಲ್ಲಿ ಎಷ್ಟೋ ತಂದೆ ತಾಯಿಗಳಿಗೆ ಅವ್ರ ಮಕ್ಕಳ ಜೊತೆ ಕಾಲ ಕಳೆಯಕ್ಕೆ ಸಮಯ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ನಿಮ್ ತಂದೆ ನಿಮ್ಮನ್ನೇ ಪ್ರಾಣ ಅಂತ ತಿಳ್ಕೊಂಡಿದ್ದಾರೆ. ರೀ, ನನಗೆ ಅಪ್ಪ ಅಮ್ಮ, ಅಣ್ಣ ತಮ್ಮ ಯಾರೂ ಇಲ್ಲ. ಆ ಸಂಬಂಧಗಳ ಬೆಲೆ ಏನು ಅಂತಾನೂ ನನಗೆ ಗೊತ್ತಿಲ್ಲ. ಆ ಪ್ರೀತಿನೂ ಸಿಗ್ಲಿಲ್ಲ. ಅಷ್ಟೇ ಯಾಕೆ, ನನಗ್ ಜನ್ಮ ಕೊಟ್ಟು ನನ್ನ ತಾಯಿ ಮುಖ ಕೂಡ ನಂಗೆ ನೋಡಕ್ಕಾಗ್ಲಿಲ್ಲ ರೀ. ನಿಮ್ಮಂತ ಅಂದವಾದ ಗೊಂಬೆ ಆಚೆ ಕಾಲಿಟ್ರೆ ನನ್ನಂತೋರು 100 ಜನ ಸಿಗ್ತಾರೆ. ಆದ್ರೆ ತಮ್ಮ ಜೀವನನೇ ಸವಸಿ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿ ನಿಮ್ಮ ಮೇಲೆ ಕೋಟೆಯಷ್ಟು ಕನ್ಸು ಕಟ್ಕೊಂಡಿರೋ ಇಂಥ ಜೀವಂತ ದೇವರುಗಳ ಪ್ರೀತಿ ನಿಮ್ಗೆ ಖಂಡಿತ ಸಿಗಲ್ಲ ರೀ. ಈ ಪ್ರಪಂಚದಲ್ಲಿ ಹುಟ್ಟೋ ಮೊದಲನೇ ಪ್ರೀತಿ ಅಪ್ಪ ಅಮ್ಮಂದೆ. ಅದು ಒಂದಲ್ಲ ಒಂದಿನ ನಿಮಗೆ ಅರ್ಥ ಆಗೇ ಆಗತ್ತೆ. ದಯವಿಟ್ಟು ಆ ಪ್ರೀತಿನ ಕಳ್ಕೋಬೇಡ್ರಿ. ನೀವ್ ಇವ್ರನ್ನ ಬಿಟ್ಟು ಬಂದ್ರೆ ಇವ್ರು ಅನಾಥರಾಗ್ಬಿಡ್ತಾರೆ. ಪ್ರೀತಿ ಅನ್ನೋದು ಸಂಬಂಧಗಳನ್ನ ಬೆಸಿಬೇಕೇ ಹೊರತು ಅದನ್ನ ಒಡಿಬಾರ್ದು ರೀ. ನಿಮ್ ಮುಂದೆ ಯಾವತ್ತೂ ಎದುರುಗಡೆ ನಿಂತು ಮಾತಾಡಿರಲಿಲ್ಲ ಸರ್. ಆದ್ರೆ ಪರಿಸ್ಥಿತಿ ನನ್ನ ಮಾತಾಡೋ ಹಾಗೆ ಮಾಡ್ತು ಸರ್. ದಯವಿಟ್ಟು ನಿಮ್ಮನ್ನು ಕ್ಷಮಿಸಿ ಸರ್. ರಾಜೀವ್, ಯಾಕೋ ಮನ್ಸು ಯಾವುದಕ್ಕೂ ಒಪ್ತಾ ಇಲ್ಲ. ಆ ಹುಡುಗನ್ ಕರ್ಕೊಂಡ್ ಬಾ. ಯಾವ ಹುಡುಗ ಸಾಹೇಬ್ರೆ? ಅದೇ ಆ ಗ್ಯಾರೇಜ್ ಹುಡುಗ. ನಮ್ ಜಗ್ಗಿನ ಸಾಹೇಬ್ರೆ? ಹಾ, ಅವನೇ. ತುಂಬಾ ಒಳ್ಳೆ ಹುಡುಗ, ಸ್ವಾಭಿಮಾನಿ. ಅವನ್ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು. ಹೋಗಿ ಕರ್ಕೊಂಡ್ ಬಾ. ಸರಿ ಸಾಹೇಬ್ರೆ. ಸರಿ. ನೀವು ಮತ್ತೆ ಆ ಹುಡುಗನ ಹೋಗಿ ತಾಂಬೂಲ ರೆಡಿ ಮಾಡು. ಲವ್ ಯು. जग्गी, जग्गी, क्या हुआ बेटा? ಯಾಕೆ ಹುಷಾರಿಲ್ವಾ? ಹಾಗೆ ಸುಮ್ಮನೆ ಮಲಗಿದೆ ಚಾಚಾ. ಇತ್ತೀಚೆಗೆ ನಿನ್ನ ಮುಖದಲ್ಲಿ ನಗುನೇ ಮಾಯ ಆಗಿದೆ.
ಇಲ್ಲ ಚಾಚಾ, ನಾನ್ ಚೆನ್ನಾಗಿದ್ದೀನಿ. ಬೇಟಾ, ನಿನ್ನ ಚಿಕ್ಕ ಹುಡುಗನಿಂದ ನೋಡ್ತಾ ಇದ್ದೀನಿ. ನೀ ಯಾವಾಗ ಅಳ್ತೀಯ, ನಗ್ತೀಯ, ನಿನಗೆ ಯಾವಾಗ ಹಸಿವಾಗುತ್ತೆ, ಯಾವ್ಯಾವ ಟೈಮ್ನಲ್ಲಿ ಏನೇನ್ ಕೆಲಸ ಮಾಡ್ತೀಯ, ಮಂಜ ಮಾಲೂಮೈ ಬೇಟಾ. ಜಗ್ಗಿ ಹೇಗಿದ್ದೀರಾ ರಾಜೀವಪ್ಪ? ನನ್ ಕತೆ ಬಿಡಿ ಚಾಚಾ, ಇನ್ ಮುಂದೆ ನಮ್ ಜಗ್ಗಿನ ಬಾಸ್ ಅಂತ ಸಲ್ಯೂಟ್ ಹೊಡಿಬೇಕು. ಏನು? ಹೌದು ಚಾಚಾ, ನಮ್ ಬಾಸ್ ಇವನ್ನ ಕರ್ಕೊಂಡ್ ಬರೋದಕ್ಕೆ ಹೇಳಿದಾರೆ. ನೀವೇನು ಯೋಚನೆ ಮಾಡ್ಬಿಡಿ, ಇನ್ ಮುಂದೆ ನಮ್ ಜಗ್ಗಿ ರೇಂಜೇ ಚೇಂಜ್. ಚಾಚಾ, ನಾನ್ ಇರ್ತೀನಲ್ಲ ಬಿಡಿ ಅವನ್ ಜೊತೆಗೆ, ನೀವ್ಯಾಕೆ ವರಿ ಮಾಡ್ತೀರಾ? ಅಯ್ಯೋ ಜಗ್ಗಿ, ನೀ ಬೇಗ ಹೋಗಪ್ಪ, ರೆಡಿ ಆಗೋ. ನಾನು ಬರ್ಲಾ? ಹೋಗ ಕೂತ್ಕೋ. ಪರವಾಗಿಲ್ಲ ಸರ್. ಕೂತ್ಕೋಪ್ಪ. ಜ್ಯೋತಿ, ಯಜಮಾನ್ರೆ, ಅವ್ರ ಕುಡಿಯಕ್ಕೆ ಏನಾದ್ರು ಕೊಡು. ಸರಿ ಯಜಮಾನ್ರೆ. ಆವತ್ ನೀನ್ ನಮ್ಮ ಮನೆಗೆ ಬಂದಾಗ ನಿನಗೆ ಕೂತ್ಕೊಳ್ಳೋದಕ್ಕೆ ಅರ್ಹತೆ ಇರಲಿಲ್ಲ. ಇವತ್ತು ಅರ್ಹತೆ ಇದೆ, ಕೂತ್ಕೋ. ಕೊಡಮ್ಮ ಅವ್ರಿಗೆ. ಹಾ, ಕೆಳಗಡೆ ಇಡೋ ಹಾಗಿಲ್ಲ, ಕುಡಿಬೇಕು. ತಗೋ. ಐಶ್ವರ್ಯ, ಬಂದೆ ರೀ. ಕೊಡು. ತಗೋಪ್ಪ. ಇದು ನನ್ನ ಮಗಳ ಮದುವೆ ಇನ್ವಿಟೇಷನ್. ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ಮೇಲೆ ಮೊದಲನೇ ಪತ್ರಿಕೆನ ನಿನಗೆ ಕೊಡ್ತಾ ಇರೋದು. ನಾನೊಬ್ಬ ಸಾಧಾರಣ ಕಾರ್ ಮೆಕ್ಯಾನಿಕ್ ಸರ್. ಫಸ್ಟ್ ಇನ್ವಿಟೇಷನ್ ಏನಕ್ಕೆ ಸರ್ ನನಗೆ ಕೊಡ್ತಿದ್ದೀರಾ? ನನ್ನ ಸ್ನೇಹಿತರು, ಪ್ರೀತಿ ಪಾತ್ರರು 1000 ಜನ ಇದ್ದಾರೆ. ಆದ್ರೆ ನೀನು ನನ್ನ ಮನಸ್ಸು ಗೆದ್ಬಿಟ್ಟಿದ್ಯಾ. ಅದಕ್ಕೆ ಮೊದಲನೇ ಪತ್ರಿಕೆನ ನಿನಗೆ ಕೊಡ್ತಾ ಇರೋದು. ತಗೋಪ್ಪ. ಏನಿದು? ಬರೀ ಪತ್ರಿಕೆ ಅಲ್ಲ, ತಾಂಬೂಲ ಸಮೇತ ತಗೋಬೇಕು. ಒಳ್ಳೆ ಹುಡುಗ. ಎಂತ ಇಕ್ಕಟ್ಟಿನ ಪರಿಸ್ಥಿತಿ. ಜಗ್ಗಿ, ನಾನೇನೇನೋ ಕಲ್ಪನೆಗಳನ್ನ ಮಾಡ್ಕೊಂಡು ನಿನ್ ಮನಸ್ಸಲ್ಲಿ ಹೊಸ ಆಸೆಗಳನ್ನ ಹುಟ್ಟಿಸ್ಬಿಟ್ನಲ್ಲೋ, ಆ ದೇವ್ರಿಗೂ ನಿನ್ ಮೇಲೆ ಕರುಣೆ ಇಲ್ವಲ್ಲೋ. ಜಗ್ಗಿ, ನನ್ ಕ್ಷಮಿಸ್ಬಿಡಪ್ಪ, ನನ್ ಕ್ಷಮಿಸ್ಬಿಡು, ನನ್ ಕ್ಷಮಿಸ್ಬಿಡು. ರೀ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಪಾಪ ನಮ್ ಜಗ್ಗಿ ಒಂದ್ರಿಂದ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾನೆ ಇದ್ದಾನೆ. ಅದರಲ್ಲೂ ಈ ಕಡೆ ತಂದೆ ತಾಯಿ ಬಂಧು ಬಳಗ ಎಲ್ರನ್ನೂ ಕಿತ್ಕೊಂಡ್ಬಿಟ್ಟ ಆ ಭಗವಂತ. ನಿನಗೊಂದ್ಸಲ ಹೇಳಿದ್ದೆ, ನೆನ್ಪಿದ್ಯಾ? ನಮ್ ಬಾಸ್ ಮಗಳು ಜಗ್ಗಿನ ಪ್ರೀತಿ ಮಾಡ್ತಿದ್ದಾಳೆ ಅಂತ. ಹೌದು, ಆ ವಿಷಯ ಏನಾದ್ರೂ ಅವ್ರ ಅಪ್ಪನ್ ಗೊತ್ತಾಯ್ತಾ? ಗೊತ್ತಾಗೋದಾ? ಅವಳು ಮನೆ ಬಿಟ್ಟು ಅವನ ಜೊತೆ ಓಡೋಗೋದಕ್ಕೆ ಬ್ಯಾಗ್ ಸಮೇತ ಹೋಗಿದ್ಲು. ಅಯ್ಯೋ ಶಿವನಿ, ಅವಳು ಬುದ್ಧಿಗೆ ಏನ್ರಿ ಬಂತು? ಅವಳಿಗಂತ ಬುದ್ಧಿ ಇರೋದಕ್ಕೇನೆ
ಪಾಪ ನಮ್ ಜಗ್ಗಿ ಅವಳನ್ನ ಮನೆ ಕರ್ಕೊಂಡು ಹೋಗಿ ಅವ್ರಪ್ಪನ ಮುಂದೆ ನಿಲ್ಸಿ ಬುದ್ಧಿ ಹೇಳ್ದ. ಹುಲಿ ತರ ಇದ್ದ ನಮ್ ಬಾಸ್ ಗರ ಬಡ್ದವ್ರ ತರ ಆದ್ರು. ಇವತ್ತು ನಮ್ ಬಾಸ್ ಅವನನ್ನ ಮನೆ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಖುಷಿಯಿಂದ ಕರ್ಕೊಂಡು ಹೋದೆ ಕಣೆ. ಪಾಪ ಅವನಿಗೆ ಇನ್ವಿಟೇಷನ್ ಕೊಟ್ಟು ಮದ್ವೆಗ್ ಬಾ ಅಂತ ಕರೆದ್ಬಿಟ್ರು. ಆಗ್ಲೂ ಕೂಡ ನಗ್ನಗ್ತಾನೆ ಇಸ್ಕೊಂಡು ಹೋದ ಕಣೆ. ಅಂತ ಹುಡುಗನ್ನ ಅಳಿಯನಾಗ್ ಪಡೆಯೋದಿಕ್ಕೆ ನಮ್ ಬಾಸ್ ಪುಣ್ಯ ಮಾಡಿಲ್ಲ ಕಣೆ. ಅಷ್ಟೇ ಅಲ್ಲ, ಅಂತ ಹುಡುಗನ್ನ ಅಳಿಯನಾಗ್ ಪಡೆಯೋದಿಕ್ಕೆ ಅಪ್ಪ ಅಮ್ಮನೂ ಪುಣ್ಯ ಮಾಡಿರ್ಬೇಕು. ಏಯ್ ಏ ತ್ರಿಷಾ, ಏಯ್ ಮಗ, ನಿನಗ್ ಸ್ವಲ್ಪ ಆದ್ರೂ ಬುದ್ಧಿ ಇದೆಯೇನೋ? ಅವರು ಪತ್ರಿಕೆ ಕೊಟ್ರಂತೆ, ಇವನು ನಗ್ನಗ್ತ ಇಸ್ಕೊಂಡ್ಬಿಟ್ಟಂತೆ. ತೆಗೆದ್ ಮುಖದ ಬಿಸಾಕ್ಬೇಕಾಗಿತ್ತು. ಭಾಯ್, ನಮ್ದುಗೆ ಒಂದು ನಿಜಾಗೆ ಹೇಳಿ, ನೀವು ಆ ಹುಡುಗಿಗೆ ಪ್ಯಾರಿಗೆ ಮಾಡಿದ್ರಿ? ಸೌದಾಗೆ ನೀನ್ ಲವ್ ನಾ ಹೆಲ್ಪ್ ಮಾಡಿರ್ತೀವಿ. ಟೆನ್ಷನ್ ಹಾಕೊಳ್ಳಿ ರೇಖಾ. ನಮ್ದುಗೆ ಪ್ರಾಣಗೆ ಹೋದ್ರು ಪರವಾಗಿಲ್ಲ, ನಿಮ್ದು ಆ ಹುಡುಗಿಗೆ ಜೊತೆ ಲಿಕ್ಕಾಗೆ ಮಾಡಿಸ್ತೀವಿ. ಹೇಳು ಶಭಾಷ್. ಸೂಪರ್, ಮಾರ್ವಲಸ್. ನೀವು, ನಿಮ್ ಮುಖಗಳು, ಈ ನಿಮ್ ಅವತಾರ, ಇನ್ನು ನಿಮ್ಗೆಲ್ಲ ಏನೊಬ್ಬ ಬಾಸ್. ನಿಮ್ ಕಾಂಬಿನೇಷನ್ ಹೆಂಗಿದೆ ಅಂತಂದ್ರೆ ಈ ಪ್ರಪಂಚದಲ್ಲೇ ನಿಮ್ ತರ ನೋಡಕ್ ಯಾರು ಇಲ್ವೇನೋ ಅಂತ ಅನ್ಸುತ್ತೆ. ಪ್ರೀತಿ ಮಾಡಕ್ ದಮ್ಮಿಲ್ದಾರೋ ಇವನು, ಇನ್ನು ಇವನ್ ಪ್ರೀತಿಗೆ ಪ್ರಾಣ ಕೊಡಕ್ ರೆಡಿ ಇರೋ ನೀವು. ನಿಮ್ಮನ್ನೆಲ್ಲ ನೋಡಿದ್ರೆ ನನಗ್ ಮೈಯೆಲ್ಲ ಉರಿಯತ್ತೆ. ಲೇ, ನಾನಿನ್ನ ದೊಡ್ಡ ಶ್ರೀಮಂತ ಅಂತಾನೆ ಕಣೋ ಲವ್ ಮಾಡಿದ್ದು. ನಿನಗೆ ನನ್ನ ಮೇಂಟೈನ್ ಮಾಡಕ್ ಆಗಲ್ಲ ಅಂತಾನೆ ನಿನ್ನ ಉಗಿದು ಬಿಟ್ಟಿದ್ದು. ಆದ್ರೆ ಪಾಪ ಕಣೋ ಅವಳು, ನಿನ್ ಬಗ್ಗೆ ಗೊತ್ತಿಲ್ದೆ ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅವಳ ಪ್ರೀತಿನೂ ಅರ್ಥ ಮಾಡ್ಕೊಳ್ದೆ ದೊಡ್ಡ ತ್ಯಾಗಿ ತರ ಅವಳಿಗೆ ಬುದ್ಧಿ. ಏನ್ರಿ ಬಿಟ್ರೆ ತುಂಬಾ ಮಾತಾಡ್ತಾ ಇದ್ದೀರಾ? ನಿಮ್ ದೃಷ್ಟಿಲಿ ಹುಡುಗಿರೆಲ್ಲ ಒಳ್ಳೆಯವರು, ಹುಡುಗರು ನಾವು ಮೋಸಗಾರಲ್ವಾ? ಅಲ್ಲ, ನಿಮ್ಮನ್ನ ನಾನು ಯಾವತ್ತಾದ್ರೂ ಲವ್ ಮಾಡ್ತೀನಿ ಅಂತ ಹೇಳಿದೀನ? ಇಲ್ಲ ತಾನೆ? ನೀವೇ ನನ್ನ ಶ್ರೀಮಂತ ಅಂತ ಲವ್ ಮಾಡಿ ಬೈದು ಹೊಡೆದು ಹೋದ್ರಿ. ಆದ್ರೆ ಅವಳು ನನ್ನ ಮ್ಯೂಸಿಕಲ್ ಮಿರಾಕಲ್ ಮಾಡ್ತೀನಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಲವ್ ಮಾಡ್ತಾ ಇದ್ದಾಳೆ. ಅವಳ ಅಂತಸ್ತೇನು, ನಾನೇನು? ಅವಳನ್ನ ಮದುವೆ ಮಾಡ್ಕೊಂಡ್ಬಂದು ಈ ಗ್ಯಾರೇಜ್ ಜೀವನ ಮಾಡಕ್ಕಾಗತ್ತಾ? ಆಗತ್ತೇನ್ರಿ? ಹೋಗ್ಲಿ, ನೀವು ಮಾಡ್ತೀರಾ? ಆಗಲ್ಲ ತಾನೆ? ಇಲ್ಲ ತಾನೆ? ಹೋಗ್ರಿ. ಏಯ್, ಏನ್ ನೋಡ್ತಾ ಇದೀರಾ? ಹೋಗ್ರೆ. ಕ್ಯೂಬಾ ಇತ್ಲಾ ಪಿರಾಸ್. ಎದ್ದಳೋ. ಏನಾಯ್ತು ಜಗ್ಗಿ? ರಾತ್ರಿ ಎಲ್ಲ ಅಷ್ಟೊಂದು ಹೇಳಿದೀವಲ್ಲ. ಹಂಗಿದ್ರು ನಿನ್ ಮನ್ಸಲ್ಲಿರೋ ವಿಷಯ ಏನು ಅಂತ ಹೇಳೋ ಜಗ್ಗಿ. ಈ ತರ ಕೊಡಕ್ ನಮ್ ಕೈಲಿ ಆಗ್ತಿಲ್ಲ ಕಣೋ. ಜಗುಬಾಯ್, ನೀವು ಆ ಹುಡುಗಿನ ಪ್ರೀತಿ ಮಾಡ್ತಿದ್ದೀರಾ ಅಂತ ಒಂದು ಸರಿ ಹೇಳಿ ಜಗುಬಾಯ್. ಅಪ್ಪು ಸಾರ್ದು ಪಿಕ್ಚರ್ಗೆ ನೋಡಿಲ್ಲ ಹುಡುಗರು? ಆ ಪಿಕ್ಚರ್ ಅಲ್ಲಿ ಕೈಗೆ ಕಾಲ್ಗೆ ಕಣ್ಗೆ ಕಿವಿಗೆ ಓದಕ್ಕೆ ನಮ್ದು ಪ್ರಾಣಗೆ ಹೋದ್ರು ಪರವಾಗಿಲ್ಲ ಜಗುಬಾಯ್. ನಿಮ್ದು ಪ್ರೀತಿನ ಒಂದು ಮಾಡ್ತೀವಿ ಜಗುಬಾಯ್. ಹೇಳು ಜಗುಬಾಯ್, ಹೇಳು. ಏ ಜಗ್ಗಿ, ಏನು ರೆಡ್ರಿಯಾ? ಚಿಕ್ಕ ಮಕ್ಕಳಾಗ ಆಡ್ತೀಯಾ? பெரிய மனுஷன் நாங்க எத்தனை பேர் கேட்டுருக்கீங்களா? கொஞ்சாவது மரியாதை கூட. நான் ஜெயிலுக்கு ஓத்துற பரவாயில்ல, நீ பிரீத்தினா நான் ಗೆಲ್ಸ್ರಿ ನಡಿ. ಏನ್ರೋ ಜಗುಬಾಯ್, ನಿಮ್ದು ಮನ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ ತಾನೇ ನಮ್ದಕ್ಕೆ ಗೊತ್ತಾಗದು. ಬಿತ್ತುಗೋ ಜೀವ ಕಣೋ, ಇದು ಬಾಡುಗೋ ಹೂವ ಕಣೋ. ನಿನ್ ಪ್ರೀತಿಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಕಣೋ. ನಿನ್ ಪ್ರೀತಿ ಸಾಯ್ಬಾರ್ದು ಜಗ್ಗಿ, ನಿನ್ ಪ್ರೀತಿ ಮಾತ್ರ ಸಾಯ್ಬಾರ್ದು.
ಒಂದು ಹೂವು ಕೊಡ. ಜಗ್ಗಿ ಬಂದಿದ್ದು ತುಂಬಾ ಸಂತೋಷನಪ್ಪ. ನನ್ನ ಹೆಂಡತಿ ಶಕುಂತಲಾ. ನಮಸ್ತೆ. ನನ್ನ ಮಗಳು ತ್ರಿಷಾ. ಮುಚ್ಚೋ ಬಾಯಿ. ಮಾಡೋದ್ ನೋಡಿದ್ರೆ ಮೆಕ್ಯಾನಿಕ್ ಕೆಲ್ಸ, ನಿನಗೆ ನನ್ನನ್ನು ತೋಳ್ಬೇಕಾ? ನೀನೊಬ್ಬ 3rd ಕ್ಲಾಸ್. ನಿನ್ ಯೋಗ್ಯತೆ ಏನು ಅಂತ ನಿನಗ್ ಗೊತ್ತೇನೋ? ತ್ರಿಷಾ, ಏನ್ ನೋಡ್ತಾ ನಿಂತ್ಬಿಟ್ಟ? ಕರ್ಕೊಂಡೋಗಿ ಒಳಗಡೆ ಹೋಗಪ್ಪ ಜಗ್ಗಿ. ಚಿನ್ನದಂತ ಹುಡುಗ. ಅವನ್ನ ನೋಡ್ತಿದ್ರೆ ತುಂಬಾ ಒಳ್ಳೆ ಹುಡುಗ ಅನ್ನಿಸ್ತಾನಲ್ವಾ? ಇವನ್ನ ನಮ್ಮನೆ ಹಳಿನಾಗ್ ಪಡೆಯೋ ಭಾಗ್ಯ. ಶಕುಂತ್ಲಾ, ಹಣೆ ಬರಕ್ಕೆ ಹೊಣೆ ಯಾರು ಅಂತಾರೆ. ನಡಿ. ನಮಸ್ಕಾರ. ಪಾಪ ಜಗ್ಗಿ, ಬಾ ಕೂತ್ಕೋ. ಹೌದು ಪೂಜಾರೆ. ಹುಡುಗಿಯಲ್ಲಿ ಒಳಗೆ. ಮಾತಾಡ್ಬೇಕು. ಮುಹೂರ್ತ ಮೀರ್ತಾ ಇದೆ, ತಾಳಿ ಕಟ್ಬಿಡ್ಲಿ, ಆಮೇಲೆ ಮಾತಾಡುವಂತೆ. ಆಮೇಲೆ ಮಾತಾಡಕ್ಕೆ ಏನೂ ಇರಲ್ಲ ಪಪ್ಪ. ಯಾಕಮ್ಮ? ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಪಪ್ಪ. ಮದುವೆ ಆದ್ಮೇಲೆ ನಾನು ಇವ್ರ ಹೆಂಡತಿ ಆಗ್ಬಿಡ್ತೀನಿ. ನಾನು ನಿಮ್ಮ ಮಗಳಾಗಿ 10 ನಿಮಿಷ ಮಾತಾಡ್ಬೇಕು ಪಪ್ಪ. ನಿಮ್ ಕಂಡ್ರೆ ಎಷ್ಟಿಷ್ಟ ಅಂದ್ರೆ ಅದನ್ನ ಬರೀ ಮಾತನ್ನ ಹೇಳಕ್ಕಾಗಲ್ಲ ಪಪ್ಪ. ನನಗ್ ಕಷ್ಟ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನನ್ ಸುತ್ತ ಸುಖದ ಸಾಮ್ರಾಜ್ಯ ಕಟ್ಟಿರೋ ದೇವರು ನೀವು. ನಿಮ್ಮಂತ ತಂದೆ ತಾಯಿ ಎಷ್ಟ್ ಚೆನ್ನಾಗಿ ಸಿಗ್ತಾರೆ ಪಪ್ಪ. ನನಗ್ ಸಿಕ್ಕಿದ್ದೀರಾ, ಅದು ನನ್ನ ಅದೃಷ್ಟ. ಸಹನ, ಮುಹೂರ್ತ ಮಿರ್ತಿದೆ ಕಣೆ. ಈ ಹೊತ್ತಲ್ಲ ಅದೆಲ್ಲ ಯಾಕೆ? ಬಾ ಹೇಳ್ತೀನಮ್ಮ. ಚಿಕ್ಕ ವಯಸ್ಸಿಂದ ಏನ್ ಕೇಳಿದ್ರು ಯಾವ್ದಕ್ಕೂ ಇಲ್ಲ ಅಂದಿಲ್ಲ. ಕೇಳಿದನ್ನೆಲ್ಲ ಕೊಡ್ಸಿದ್ದೀರಾ. ಎಲ್ಲಾನು ಕೊಡ್ಸಿರೋ ನೀವು ಈ ಮದುವೆ ವಿಷಯದಲ್ಲಿ ಮಾತ್ರ
ಯಾಕ್ ಪಪ್ಪ ಇಂಥ ಡಿಸಿಷನ್ ತಗೊಂಡ್ರಿ? ನಾನ್ ನಿಮ್ ಮಗಳು ಪಪ್ಪ ಅಂದ್ಮೇಲೆ ನಿಮ್ಮಷ್ಟೇ ಸ್ವಾಭಿಮಾನ, ಹಠ, ಗೆಲ್ಲೋ ಛಲ ನನ್ನಲ್ಲೂ ಇರತ್ತೆ ತಾನೆ. ಬೇರೆಯವರು ಕೊಡೋ ಮದ್ವೆ ಇನ್ವಿಟೇಷನ್ ಬಗ್ಗೆ ಯೋಚನೆ ಮಾಡೋ ತಂದೆ ತಾಯಿ ಕಾರ್ಡ್ ಒಳಗಳಿರೋ ಹುಡುಗನ ಹೆಸರು ತಮ್ಮ ಮಗಳ ಮನ್ಸಲ್ಲಿ ಇದೆಯೋ ಇಲ್ವೋ ಅಂತ ಯಾಕೆ ಪಪ್ಪ ಒಂದೇ ಒಂದ್ ಕ್ಷಣನೂ ಯೋಚನೆ ಮಾಡಲ್ಲ? ಇಷ್ಟೆಲ್ಲ ಕೊಟ್ಟಿರೋ ನೀವು ಇವನೊಬ್ಬನ್ ಮಾತ್ರ ಯಾಕೆ ಬೇಡ ಅಂದ್ರಿ ಪಪ್ಪ? ನೀನಿಲ್ಲ ಅಂದ್ರೆ ನನ್ ಲೈಫೇ ಇಲ್ಲ ಅಂದೆ. ನನ್ ಪ್ರೀತಿ ಏನು ಅಂತ ಇವನ್ಗೆ ಅರ್ಥನೇ ಆಗ್ಲಿಲ್ಲ. ಮಗಳ ಮನ್ಸಲ್ಲಿ ಏನಿದೆ ಅನ್ನೋದನ್ನ ನೀವಾದ್ರೂ ಅರ್ಥ ಮಾಡ್ಕೋತೀರ ಅಂತ ಈ ಕ್ಷಣದವರೆಗೂ ಕಾಯ್ತಾನೆ ಇದ್ದೆ ಪಪ್ಪ. ನನಗೆ ಇವನ್ ಪ್ರೀತಿ ಬೇಕಿತ್ತು, ಆದ್ರೆ ಇವನ್ಗೆ ನನಗಿಂತ ನಿಮ್ ಘನತೆ, ಗೌರವ ಮುಖ್ಯ ಆಗಿತ್ತು. ಕಣ್ಣಲ್ಲೇ ಕನ್ಸನ್ನ ಕಟ್ಕೊಂಡು ನನ್ ಪ್ರೀತಿನ ಒಪ್ಕೊಂಡ್ರೆ ಎಲ್ಲಿ ನಿಮ್ ಘನತೆ, ಗೌರವಕ್ಕೆ ಧಕ್ಕೆ ಆಗುತ್ತೋ ಅಂತ ಯೋಚನೆ ಮಾಡಿ ಈ ಕ್ಷಣದವರೆಗೂ ನನ್ ಪ್ರೀತಿನ ಎದೆಲೆ ಇಟ್ಕೊಂಡು ನರಳ್ತಾ ಇದ್ದಾನೆ ಪಪ್ಪ ಅವನು. ಇವನ್ ಪ್ರೀತಿ ಮುಂದೆ ನಾವ್ಯಾರು ಪಪ್ಪ? ಇವನ ಹತ್ರ ಏನು ಇಲ್ಲ ಅಂತ ತಾನೆ ನೀವ್ ಯೋಚನೆ ಮಾಡ್ತಿರೋದು? ನಿಮ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿಮ್ಮ ಮಗಳ ಮನ್ಸು ಇಲ್ಲಿದೆ ಪಪ್ಪ. ನೋಡ್ಬೇಕು ಪಪ್ಪ, ಪ್ಲೀಸ್ ಪಪ್ಪ. ಏನಾಯ್ತು? ಆಶೀರ್ವಾದ ಮಾಡ. ಯಾರು? ಸಹನ. ಜಗ್ಗ. ವರ್ಷ ಬಾಳಿಕೊಂಡು ಇಬ್ರು ಚೆನ್ನಾಗಿರ್ಬೋದು. ಚೆನ್ನಾಗಿ ನೋಡ್ಬೋದು.
ಹಣೆ ಬರಹ. ಆ ಭಗವಂತನಿಗೆ ಫಸ್ಟ್ ಕ್ಲಾಸು ಥರ್ಡ್ ಕ್ಲಾಸು ಯಾವುದೂ ಲೆಕ್ಕಕ್ಕಿಲ್ಲ. ಎಲ್ಲರೂ ಅವನ ರಾಗಕ್ಕೆ ಹಾಡಲೇಬೇಕು, ಅವನ ತಾಳಕ್ಕೆ ಕುಣಿಲೇಬೇಕು.